ಅಂತರ್ವಾಣಿ 90.8 ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರ. ಎಂದಿನ ಹಾಗೆ ನಾನು ತಮ್ಮೊಂದಿಗೆ ಅಂತರ್ವಾಣಿಯ ಸ್ಟುಡಿಯೋದಲ್ಲಿ ಶಿವರಾಜ್ ಶಾಸ್ತ್ರಿ. ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮದ ಧ್ವನಿ ಮುದ್ರಣ ಇದೆ. ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಶ್ರೋತೃಗಳಿಗಾಗಿ ಕೊಡ್ತಾ ಇದ್ದೇವೆ. ಅದೇನು ಅಂದರೆ, ನಮ್ಮ ಜನಪದ ವಾಣಿಯಲ್ಲಿ ಭಜನೆ ಕಾರ್ಯಕ್ರಮ ಇದೆ. ಈ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಡಲೆಂದು ಪರ್ವತಾಬಾದ್ ಇಲ್ಲಿಂದ ಅನೇಕ ಸಹೋದರ ಸಹೋದರಿಯರು ಆಗಮಿಸಿದ್ದಾರೆ. ಇವರೆಲ್ಲ ಅನೇಕ ತತ್ವಪದಗಳನ್ನು, ಶರಣರ ಹಾಡುಗಳನ್ನು ಹಾಡಲಿದ್ದಾರೆ. ನಾನು ಈ ಅಕ್ಕಂದಿರನ್ನು ಕೇಳಿಕೊಂಡಾಗ, ನೀವು ಬರಬೇಕು ಅಂತರ್ವಾಣಿ ಸ್ಟುಡಿಯೋಕ್ಕೆ, ಭಜನೆ ಕಾರ್ಯಕ್ರಮ ನಡೆಸಿಕೊಡಬೇಕು ಅಂತ ಕೇಳಿದಾಗ ಅವರೆಲ್ಲ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಆಗಮಿಸಿದ್ದಾರೆ. ಈಗ ತಮ್ಮ ಹೆಸರು? ಇಲ್ಲಿ ಪರ್ತಾಬಾದಿನ ಅಕ್ಕನ ಬಳಗದ ಅಧ್ಯಕ್ಷರಾಗಿರುವ ಶ್ರೀದೇವಿ ಮೇಡಮ್ ಅವರು ಈಗ ಯಾರ್ಯಾರನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಅವ್ರ ಬಾಯಿಂದಲೇ ಒಂದಷ್ಟು ಪರಿಚಯದ ಮಾತುಗಳನ್ನು ಅವರು ಹೇಳಬೇಕು ಅಂತ ಅವರಲ್ಲಿ ಕೇಳ್ತಾ ಇದ್ದೀನಿ. ಈಗ ನಮಸ್ಕಾರ. ನಾವು ಪ್ರತಾಪದ ಅಕ್ಕನ ಬಳಗ ಅಂತರ್ವಾಣಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿವಿ. ನಮ್ಮ ಅಕ್ಕನ ಬಳಗದ ಟೀಮಿನಲ್ಲಿ ಎಲ್ಲರೂ ಸಂಗಮ್ಮ ಸಲ್ಗರ, ಶಾಂತಬಾಯಿ ಸರಡಿಗಿ, ಮಿತ್ರಬಾಯಿ ಬಡಿಗೇರು, ದೇವಕಿ ಪೂಜರ್ತಿ, ಲಲಿತಾಬಾಯಿ ಕೌಲ್ಗಿ, ಭಾಗಮ್ಮ ಜೂಣಗಿ, ನೀಲಮ್ಮ ಪಂಚ, ಕರುಗುಳಿ ಕೊಟ್ರಗಸ್ತಿ, ಸಿದ್ದರಾಮ್ ಪಂಚ, ಹುಷೇನ್ ಸಾಬಣ್ಣವರು ಟೇಲರ, ದೇವು ಯಾಟಗಿರಿ, ಶಿವಶರಣಪ್ಪ ಮೈದ್ರಿಗೆ, ಮಲ್ಲಿಕಾರ್ಜುನ್ ಔಂಟಿಗಿ, ಇಷ್ಟು ಜನ ಬಂದಿದ್ದೀವಿ. ಅಕ್ಕೋರು, ಈಗ ತಮ್ಮ ಅಕ್ಕನ ಬಳಗ ಎಷ್ಟು ವರ್ಷಗಳಿಂದ ಈ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದೆ? ಎಷ್ಟು ವರ್ಷಗಳಿಂದ ಈ ಅಕ್ಕನ ಬಳಗ ಸ್ಥಾಪನೆ ಮಾಡ್ಕೊಂಡಿದ್ದೀರಾ? ಎಷ್ಟು ವರ್ಷ ಆಯಿತು? ಒಂದು 4 ವರ್ಷ ಆಯ್ತು ರೀ ಸರ್. 4 ವರ್ಷ ಆಯಿತು. ಏನೇನು ಮಾಡ್ತೀರಾ ಅಕ್ಕನ ಬಳಗದ ವತಿಯಿಂದ? ಏನು ಭೀ ಸೇವಾ ಕಾರ್ಯಕ್ರಮ ಏನೇ ಇರ್ಲಿಕ್ಕೆ ಭಾಗವಹಿಸ್ತೀವಿ ರೀ ಸರ್ ನಾವು. ಈಗ ಪ್ರತಿ ಸೋಮವಾರ ಅಥವಾ ಪ್ರತಿ ಯಾವಾಗಲಾದ್ರೂ ನಿಮ್ಮ ಊರಲ್ಲಿ ಭಜನೆ ಯಾವಾಗ ಮಾಡ್ತೀರಾ? ಶುಕ್ರವಾರ ಮಾಡ್ತೀವಿ ರೀ, ಗುರುವಾರ ಮತ್ತು ರವಿವಾರ. ಓಹೋ, 3 ದಿವಸ? ಹಾಂ ರೀ, ವಾರದಾಗ 3 ದಿವಸ. ವಾರದಲ್ಲಿ ಮೂರು ದಿವಸ ಭಜನೆ ಮಾಡ್ತೀರಾ? ಹಾಂ ರೀ, ನಿಮ್ಮ ಊರಲ್ಲೇ? ಹೌದು ರೀ. ಓ, ಶುಕ್ರವಾರ, ರವಿವಾರ, ಗುರುವಾರ. ಓ, ಗುರುವಾರ, ಶುಕ್ರವಾರ, ರವಿವಾರ 3 ದಿವಸ ಭಜನೆ. ಎಲ್ಲಿ ಮಾಡ್ತೀರಾ? ಗುರುವಾರ ಈಶ್ವರದ್ದರ ಗುಡಿಯಾಗ ಮಾಡ್ತೀವಿ ರೀ. ಹಾಂ. ಶುಕ್ರವಾರ ಅಕ್ಕಮದೇವಿ ಗುಡಿಯಾಗ ಮಾಡ್ತೀವಿ ರೀ. ರವಿವಾರ ಕಳಿಮಠ ಮೃತ್ಯುಂಜಯ ಅಂತ ಮಠ ಅದ ರೀ, ಮಠದಾಗ ಮಾಡ್ತೀವಿ ರೀ. ಅಲ್ಲಿ ಮಾಡ್ತೀರಾ? ಅಂತೂ ವಾರಕ್ಕೆ ಮೂರು ದಿವಸ ಭಜನೆ ಮಾಡ್ತೀರಿ? ಹೌದು ರೀ, ಸಂಜೆ. ಹಾಂ ರೀ. ಈಗ ಈ ಭಜನೆ ಕಾರ್ಯಕ್ರಮ ನೀವು ಮಾಡೋದ್ರಿಂದ ಏನೇನು ಪರಿವರ್ತನೆ ಆಗಿದೆ? ಜನರ ಪ್ರತಿಕ್ರಿಯೆ ಹೆಂಗೆ? ಜನರು ಸ್ಪಂದಿಸ್ತಾರೆ, ಬರ್ತಾರ ಭಜನೆ ಕಾರ್ಯಕ್ರಮಕ್ಕೆಲ್ಲ? ಬರ್ತಾರೆ ಸರ್. ಏನೇ ಇರಲಿ, ಊರಾಗ ಯಾರದೇ ಒಂದು ಮನೆ ಶಾಂತಿ ಕಾರ್ಯಕ್ರಮ ಇರಲಿ, ಯಾರೇ ತೀರ್ಕೊಂಡಿರಲ್ರಿ, ಏನೇ ಒಂದು ಯಾರನ್ನೂ ಕರೆದ್ರು ಒಲ್ಲನಲ್ರಿ, ಹೋಗಿ ಭಾಗವಹಿಸ್ತೀವಿ ರೀ. ತಂದು ಗುಡಿಗೆ ಹಾಕ್ತೀವ್ರಿ ನಾವು. ಏನೇ ದುಡ್ಡು ಯಾರೇ ಕೊಟ್ರು ಮನೆಗೆ ಯಾರು ಒಂದು ದುಡ್ಡು ಉಪಯೋಗಿಸಗಲ್ರಿ. ಏನೇ ಬಂದಿದ್ದು ದುಡ್ಡು ತಂದು ಒಂದು ಮಠ ಉಪಯೋಗ ಮಾಡೀವ್ರಿ, ಒಂದು ಗುಡಿ ಕಟ್ಟಿವ್ರಿ ಅಕ್ಕಮದೇವಿದು. ಒಟ್ಟು ಮನೆಗೆ ಯೂಸ್ ಯಾರು ಮಾಡಲ್ರಿ ದುಡ್ಡು, ಅದು ಅದಕ್ಕೆ ಹಾಕ್ತೀರಾ? ಹಾಂ ರೀ. ಓಹೋ, ಹೌದಾ? ಭಾಳ ಸಂತೋಷ ಆಯಿತು. ಅಕ್ಕವರು ಅಕ್ಕನ ಬಳಗ, ಯಾಕೆಂದರೆ ಪರ್ತಾಬಾದ್ ಅಥವಾ ಕಲಬುರ್ಗಿ ಶರಣಬಸವೇಶ್ವರ ಈ ಸಂಸ್ಥೆಗೆ ಭಾಳ ನಿಕಟವಾದಂಥ ಸಂಬಂಧ ಇದೆ. ಶರಣಬಸವೇಶ್ವರರು ಈ ಕಲಬುರ್ಗಿಗೆ ಬರೋಕ್ಕಿಂತ ಮುಂಚಿತವಾಗಿ ಪರ್ತಾಬಾದಿನಲ್ಲಿದ್ದು ದಾಸೋಹ ಮಾಡಿದ್ದಾರೆ. ದೊಡ್ಡ ಬರಗಾಲ ಸಂದರ್ಭದಲ್ಲಿ ಆ ಹಸಿವಿನ ದಾಹವನ್ನು ನೀಗಿಸಿದ್ದಾರೆ, ಎಲ್ಲರಿಗೂ ದಾಸೋಹ ಮಾಡಿದ್ದಾರೆ. ಅಂಥ ಪುಣ್ಯ ಪುರುಷರು ನೆಲೆ ನಿಂತು ದಾಸೋಹ ಮಾಡಿರುವ ಆ ನಾಡಿನಿಂದ ಆಗಮಿಸಿದ್ದಾರೆ. ಅಕ್ಕೋರು, ಅಣ್ಣಂದಿರು ಇವರೆಲ್ಲರೂ ಕೂಡಿ ಇವತ್ತು ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಪರ್ತಾಬಾದಿನ ಅಕ್ಕನ ಬಳಗದ ಭಜನಾ ಮಂಡಳಿಯ ಸದಸ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಂತರ್ವಾಣಿಯ ಪರವಾಗಿ ಅವರೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನ್ನೊಂದಿಗಿದ್ದಾರೆ ಕಾರ್ಯಕ್ರಮದ ನಿರ್ವಾಹಕರಾಗಿ ಶ್ರೀ ಸಂದೀಪ್ ಮಾಳಿಗೆ ಅವರಿದ್ದಾರೆ. ಕಾರ್ಯಕ್ರಮ ನಿರ್ವಹಣೆಯ ಸಹಾಯಕಿಯಾಗಿ ಖುಷಿಯವರಿದ್ದಾರೆ.
ಇವರಿಬ್ಬರು ಈ ಅಂತರ್ವಾಣಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಾನು ಶಿವರಾಜ್ ಶಾಸ್ತ್ರಿ ತಮ್ಮೊಂದಿಗೆ ಅಂತರ್ವಾಣಿಯ ಸ್ಟುಡಿಯೋದಲ್ಲಿ ಈಗ ಪರ್ತಾಬಾದ್ ಗ್ರಾಮದ ಅಕ್ಕನ ಬಳಗದ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೇವೆ. ಈಗ ಮೊದಲಿಗೆ ತಮ್ಮ ಭಜನಾ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಕರಿಗೋಳೆಪ್ಪನವರು ಮತ್ತು ಅವರ ಸಂಗಡಿಗರು ಈಗ ಭಜನೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. साधु शरण बसवेश्वर महाराज की शरणियक्का महादेव माता की जय. जगत ज्योति बसवेश्वर महाराज की जय. सांब जन्म पार्वती महादेव. ಗಜವದನ ಗಜವಜನ ಬೇಡುವೆ ಗೌರಿಯ ತನಯ, ಗಜವಜನ ಬೇಡುವೆ ಗೌರಿಯ ತನಯ. ಗಜವದನ ಬೇಡುವೆ ಗೌರಿಯ ತನಯ, ಗಜವದನ ಬೇಡುವೆ ಗೌರಿಯ ತನಯ. ಶ್ರೀ ಜಗವಂದಿತನೇ ಶ್ರೀ ಜಗವಂದಿತನೇ ಸುಜನರ ಪರಿಯಯ್ಯೋ. ಗಜವದನ ಬೇಡುವೆ ಗೌರಿಯ ತನಯ, ಗಜವದನ ಬೇಡುವೆ ಗೌರಿಯ ತನಯ. ಪಾಚಾಂಕುಶಧರ ಪರಮ ಪವಿತ್ರ, ಪಾಶಂಕುಶಧರ ಪರಮ ಪವಿತ್ರ, ಪಾಚಾಂಕುಶಧರ ಪರಮ ಪವಿತ್ರ, ಪಾಶಂಕುಶಧರ ಪರಮ ಪವಿತ್ರ. ಮೋಚಕವಾನನೆ ಮೋಚಕವಾನನೆ ಮುನಿ ಜನ ಪ್ರೇಮ. ಗಜವದನ ಬೇಡುವೆ ಗೌರಿಯ ತನಯ, ಗಜವದನ ಬೇಡುವೆ ಗೌರಿಯ ತನಯ. ಮೋದದಿಂದಲ್ಲಿ ನಿಮ್ಮ ಪಾದವ ತೋರೋ, ಮೋದದಿಂದಲೇ ನಿಮ್ಮ ಪಾದವ ತೋರೋ, ಮೋದದಿಂದಲ್ಲಿ ನಿಮ್ಮ ಪಾದವ ತೋರೋ. ಮೋದದಿಂದಲೇ ನಿಮ್ಮ ಪಾದವ ತೋರೋ. ಸಾಧು ವಂದಿತನೇ ಸಾಧು ವಂದಿತನೇ ಆಧಾರದಿಂದಲ್ಲಿ ಗಜವದನ ಬೇಡುವೆ ಗೌರಿಯ ತನಯ, ಗಜವದನ ಬೇಡುವೆ ಗೌರಿಯ ತನಯ. ಸರಚಿ ಜನವ ಶ್ರೀ ಪುರಂದರ ವಿಠಲನ, ಸರಸ ಜನವ ಶ್ರೀ ಪುರಂದರ ವಿಠಲನ, ಸರಚಿ ಜನವ ಶ್ರೀ ಪುರಂದರ ವಿಠಲನ. ಸರಸ ಜನವ ಶ್ರೀ ಪುರಂದರ ವಿಠಲನ. ನಿರುತ್ತಾದಿನೇ ನೀವಂತೆ ನಿರುತ್ತಾದಿನೇ ನೀವಂತೆ ಬರಾದಿ ದಯ ಮಾಡೋ. ಗಜವದನ ಬೇಡುವೆ ಗೌರಿಯ ತನಯ, ಗಜವದನ ಬೇಡುವೆ ಗೌರಿಯ ತನಯ. ಗಜವಜನ ಬೇಡುವೆ ಗೌರಿಯ ತನಯ, ಗಜವಜನ ಬೇಡುವೆ ಗೌರಿಯ ತನಯ, ಗಜವಜನ ಬೇಡುವೆ ಗೌರಿಯ ತನಯ, ಗಜವದನ ಬೇಡುವೆ ಗೌರಿಯ ತನಯ. ಸಾಧು ಶ್ರೀಶ್ವರ ಮಹಾರಾಜ ಕಿ ಜೈ. ಈಗಾಗಲೇ ಗಣೇಶ್ವರನನ್ನು ನೆನೆಸಿಕೊಂಡು
ವಿಘ್ನೇಶ್ವರನನ್ನು ನೆನೆಸಿಕೊಂಡು ತಮ್ಮ ಭಜನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಭಾರತೀಯ ಪರಂಪರೆ ಶಿವನನ್ನು, ಪಾರ್ವತಿಯನ್ನು, ಗಣೇಶನನ್ನು, ಷಣ್ಮುಖನನ್ನು ನೆನೆಸಿಕೊಂಡು ಒಳ್ಳೆ ಕಾರ್ಯ ಪ್ರಾರಂಭ ಮಾಡುವುದೊಂದು ನಮ್ಮ ಭಾರತೀಯ ಪರಂಪರೆ ಇದೆ. ಅದು ನಮ್ಮ ಸಂಪ್ರದಾಯ. ಹೀಗಾಗಿ ಯಾವುದೇ ಒಂದು ಮಂಗಳ ಕಾರ್ಯ ಅದು ಸುಸೂತ್ರವಾಗಿ ನೆರವೇರಲಿ, ವಿಘ್ನೇಶ್ವರನ ದಯೆ ಇರಲಿ ಅಂತ ಪ್ರಾರ್ಥನೆ ಮಾಡುವುದು ನಮ್ಮ ಭಾರತೀಯ ಸತ್ಪರಂಪರೆ ಇದೆ. ಆ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ತಮ್ಮ ಭಜನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಈಗ ಮುಂದೆ ಅವರ ಭಜನೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಕೇಳೋಣ, ಇಬ್ಬರು ಅಕ್ಕಂದಿರು ಸುಶ್ರವಾಗಿ ಹಾಡ್ತಾ ಇದ್ದಾರೆ. ಶ್ರೀದೇವಿಯವರು ಮತ್ತು ಲಲಿತಾ ಅಕ್ಕವರು, ಇವರು ಇಬ್ಬರು ಕೂಡಿ ಈಗ ತಮ್ಮ ಭಜನ ಸೇವೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಶರಣಿ ಅಕ್ಕ ಮಾದೇವಿ ಮಾತಾ ಕಿ ಜೈ. ಘನ ಪಂಡಿತ ವಿಶ್ವರಾಜರ ಮಹಾರಾಜ್ ಕಿ ಜೈ. ಸತ್ಯ ಶರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ, ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಸತ್ಯ ಶರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ, ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಉಡುತೊಡೆಯ ಗ್ರಾಮದಲ್ಲಿ ಉದ್ಭವಿಸಿ ಬಂದಾಳಲ್ಲಿ. ಉಡುತೊಡೆಯ ಗ್ರಾಮದಲ್ಲಿ ಉದ್ಧರಿಸಿ ಬಂದಾಳಲ್ಲಿ. ಉಡುತೊಡೆಯ ಗ್ರಾಮದಲ್ಲಿ ಉದ್ಭವಿಸಿ ಬಂದಾಳಲ್ಲಿ. ಉಡುತೊಡೆಯ ಗ್ರಾಮದಲ್ಲಿ ಉದ್ಧರಿಸಿ ಬಂದಾಳಲ್ಲಿ. ಭಕ್ತಿ ಭಾವ ನೀತಿಯಲ್ಲಿ ಬಾಳ ಕೀರ್ತಿ ಬೆಳಗಿದಲ್ಲಿ. ಭಕ್ತಿ ಭಾವನೆಯಲ್ಲಿ ಬಾಳಕೀರ್ತಿ ಬೆಳಗಿದಲ್ಲಿ. ಸತ್ಯ ಶರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ, ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಸತ್ಯ ಶರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ, ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಅನುಭವದ ತತ್ವವ ತಿಳಿದು ಸೇರಿ ಕುಬಸ ಎಲ್ಲವ ಕಳೆದು. ಅನುಭವ ತತ್ವವ ತಿಳಿದು ಸೇರಿ ಕುಬಸ ಎಲ್ಲವ ಕಳೆದು. ಅನುಭವದ ತತ್ವವ ತಿಳಿದು ಸೇರಿ ಕುಬಸ ಎಲ್ಲವ ಕಳೆದು. ಅನುಭವದ ತತ್ವವ ತಿಳಿದು ಸೇರಿ ಕುಬಸ ಎಲ್ಲವ ಕಳೆದು. ಕಲ್ಲು ಮುಳ್ಳು ಎಲ್ಲ ತುಳಿದು ಕಲ್ಲೆಡಕ ಬಂದಳ ಸುಳಿದು. ಕಲ್ಲ ಮುಳ್ಳು ಎಲ್ಲ ತುಳಿದು ಕಲ್ಲಡಕ ಬಂದಳ ತುಳಿದು. ಸತ್ಯ ಶರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ, ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಸತ್ಯ ಶರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ, ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ. ಶರಣರ ಸಂಗವ ನೋಡಿ ಪ್ರಭುದೇವರ ದರ್ಶನ ಮಾಡಿ. ಶರಣರ ಸಂಗವ ನೋಡಿ ಪ್ರಭುದೇವರ ದರ್ಶನ ಮಾಡಿ. ಶರಣರ ಸಂಗವ ನೋಡಿ ಪ್ರಭುದೇವರ ದರ್ಶನ ಮಾಡಿ. ಶರಣರ ಸಂಗವ ನೋಡಿ ಪ್ರಭುದೇವರ ದರ್ಶನ ಮಾಡಿ.
ಶ್ರೀಶೈಲಕ್ಕೂ ಆಗೆಳೈಕ ಒಂದೇ ಕೊಂಡಳ ಮಲ್ಲೈನ್ ಪಾದಕ ಶ್ರೀಶೈಲೊಳಗಾಗೆಳು ಐಕ್ಯ ಒಂದೇ ಕೊಂಡಳ ಮಲ್ಲೈನ್ ಪಾದಕ ದೇಶದೋಳು ನಿನ್ನಯ ಬೆಳಕ ಹೌದು ಹೌದು ಇಲ್ಲಿನ ತನಕ ಸತ್ಯ ಚರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ ಸತ್ಯ ಶರಣಿ ಮಾದೇವಿ ಅಕ್ಕ ದೇಯ ಪವಿತ್ರ ಮಾಡ್ಯಾಳ ಚೊಕ್ಕ ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ ಕೌಶಿಕನ ಮುರಿದಳ ಸೊಕ್ಕ ಶರಣರ ಪಾದಕ ಶರಣಿ ಅಕ್ಕ ಮಾದೇವಿ ಮಾತಾ ಕಿ ಜೈ. ಬಹಳ ಉತ್ತಮವಾದಂಥ ಭಜನೆ ಕಾರ್ಯಕ್ರಮ. ಇವರು ಪ್ರತಾಪಾದಿನ ಅಕ್ಕನ ಬಳಗದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಆಗಮಿಸಿ ಇಲ್ಲಿ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈಗ ಶ್ರೀದೇವಿ ಅಕ್ಕೋರು ಮತ್ತು ಲಲಿತಾ ಅಕ್ಕೋರು ಭಾಳ ಚೆನ್ನಾಗಿ ಹಾಡಿದ್ರು ಅಕ್ಕ ಮಹಾದೇವಿಯ ಬಗ್ಗೆ. ಮಹಾದೇವಿ ಅಕ್ಕನವರು ಇಡೀ ತಮ್ಮ ಅನುಭವದ ತತ್ವವನ್ನು ತಿಳಿದು ಈ ದೈಹಿಕವಾದಂಥ ವ್ಯಾಮೋಹ ಎಲ್ಲವನ್ನು ತ್ಯಜಿಸಿ ಆ ಮಲ್ಲಿಕಾರ್ಜುನನನ್ನು ಬಯಸಿದ್ದಾರೆ. ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದೆನು ನೋಡ ಅಂತ. ಆದ್ದರಿಂದ ಬಯಕೆ ಎಂಥದ್ದು ಅಂತಂದರೆ ಯಾರಿಗೆ ನಾಶನೇ ಇಲ್ಲ, ಯಾರಿಗೆ ಅಂತ್ಯನೇ ಇಲ್ಲ, ಯಾರು ನಿತ್ಯ ಶಾಶ್ವತವಾಗಿದ್ದಾರೆ ಅಂಥವರನ್ನು ನಾನು ಕೂಡಬೇಕು ಅಂತನ್ನುವ ಮಹೋನ್ನತವಾದಂಥ ಬಯಕೆ. ಆದ್ದರಿಂದ ಜಗತ್ತಿನಾದ್ಯಂತ ನಿನ್ನ ಖ್ಯಾತಿ ಇದೆ ಅಂತ ತುಂಬ ಚೆನ್ನಾಗಿ ಹಾಡಿದ್ದಾರೆ ಶಿವಶರಣೆ ಮಹಾದೇವಿ ಅಕ್ಕ. ಪವಿತ್ರ ದೇಹ ಮಾಡಳ ಚೊಕ್ಕ ಕೌಶಿಕ ರಾಜ ಅವಳ ಮೇಲೆ ಮನಸ್ಸು ಮಾಡಿದಾಗ ಅನೇಕ ವಿಷಯಗಳನ್ನು ಅವನಿಗೆ ತಿಳಿ ಹೇಳಿ ಅವನಿಂದ ಆ ಮದುವೆ ಆಗಿ ಆ ನಂತರದಲ್ಲಿ ಬೀಳ್ಕೊಂಡು ಶರಣರ ಬಳಗದಲ್ಲಿ ಬರ್ತಾರೆ. ಅಲ್ಲಮ ಪ್ರಭುಗಳು ಕಿನ್ನರಿ ಬೊಮ್ಮಯ್ಯನವರು ವಿಶೇಷವಾದ ರೀತಿಯಲ್ಲಿ ಅಕ್ಕನಿಗೆ ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯಲ್ಲೆಲ್ಲ ಅಕ್ಕ ಸಮರ್ಥವಾಗಿ ಗೆಲ್ತಾಳೆ. ಆದ್ದರಿಂದ ಕೇಳ್ತಾರೆ, ಅಲ್ಲ ನೀನು ಹೆಣ್ಮಗಳವ, ಈ ಅನುಭವ ಮಂಟಪಕ್ಕೆ ಹೇಗೆ ತಗೊಳ್ಬೇಕು ಅಂತೇಳಿ ಅಂದಾಗ ಆವಾಗ ಅಕ್ಕ ಹೇಳುವುದು, ರೂಪಿನಲ್ಲಿ ಹೆಂಗೂಸಾದರೇನು ಭಾವಿಸಲು ಗಂಡು ನೋಡ. ರೂಪ ಹೆಣ್ಣಿನ ರೂಪ ಇರಬಹುದು, ಆದರೆ ಆ ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಆ ಶಿವನ ಬಗ್ಗೆ ಹಂಬಲ ಇದೆ, ಆಧ್ಯಾತ್ಮದ ಅನುಭವದ ಹಂಬಲ ಇದೆ. ಆದ್ದರಿಂದ ನಾನು ನಿಮ್ಮ ಬಳಗದಲ್ಲಿ ಒಬ್ಬಳಾಗಿದ್ದೇನೆ ಅಂತ. ಹೀಗಾಗಿ ಅಕ್ಕ ಮಹಾದೇವಿ ಬಹಳ ವಿಶೇಷವಾದಂಥ ವ್ಯಕ್ತಿತ್ವ. ಅನೇಕ ವಚನಗಳ ಮೂಲಕವಾಗಿ ತನ್ನ ಅಂತರಂಗವನ್ನು ಬಿಚ್ಚಿಟ್ಟು ಮಾತಾಡಿರ್ತಕ್ಕಂಥವರಲ್ಲಿ ಅಕ್ಕ ಮಹಾದೇವಿಯವರು ಒಬ್ಬರು. ಅವರ ಶಿವಜೀವನವನ್ನು ಕುರಿತಾಗಿ ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇನ್ನು ಮುಂದೆ ಭಜನೆ ಸೇವೆ ಮುಂದುವರಿತಾ ಇದೆ. ಶರಣಿ ಅಕ್ಕ ಮಹಾದೇವಿ ಮಾತಾ ಕಿ ಜೈ. ಸಾಧು ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಬೇಡಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನೋ. ಬೇಡಿಕೊಂಬುವೆನು ಸದ್ಗುರುವೆ ನಿಮ್ಮನು ಮರೆಯಲಾರೆನೋ.
ಕಮಲದಲ್ಲಿ ಜನಸಿ ಸದಮಲ ಸಂತೋಷದಿಂದಲೇ ಸಲವು ಎನ್ನ ಸಾಂಬ ಶಿವನೇ ಆರು ಪುರವನ್ನು ಮೇಲಿರುವ ವಸ್ತು ಮೂಲ ಸ್ಥಳಗಳನ್ನು ಆ ಮೂಲ ಪೀಠ ಏರಿ ನೋಡಿನ್ನು ಸಾರಿ ಕೂಗುವಂತ ಸರ್ವನಾದ ತಂಪು ಕೇಳುತ್ತಿರಲು ಸಾರಿ ಕೂಗುವಂತ ಸರ್ವನಾದ ತಂಪು ಕೇಳುತ್ತಿರಲು ತೀರ ನಿಮ್ಮಯ ಮೂಲ ದೃಷ್ಟಿ ತಾರ ಕಂಗಾಳಲ್ಲಿ ತೋರೋ ಗಂಗಾ ಯಮನಿಯೋ ನಡುರಂಗ ಮಧ್ಯ ತುಂಗ ಭದ್ರಿಯೋ ಕಾಳಿಂಗ ಮಡವೋ ಕಡಲವೋ ದಾಟಿ ಸೂರ್ಯಚಂದ್ರರೊಡನೆ ಬ್ರಹ್ಮರಂಧ್ರವಾಗಿ ಸುಳಿಯುತ್ತಿದ್ದ
ಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜೈ. ಬಹಳ ಉತ್ತಮವಾದಂಥ ಭಜನೆ ಕಾರ್ಯಕ್ರಮ. ಈ ಡೋಲು ತಬಲಾ ಇತ್ಯಾದಿ ನುಡಿಸೋರು ಭಾಳ ಚೆನ್ನಾಗಿ ಆ ತಾಳ ಬೇಕು ತಕ್ಕ ಮೇಳ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ತಬಲಾ ಆಗಲಿ ಡೋಲಕ್ಕಾಗಲಿ ತುಂಬ ಚೆನ್ನಾಗಿ ನುಡಿಸ್ತಾ ಇದ್ದಾರೆ. ಇವರ ಭಜನಾ ತಂಡ ಭಾಳ ಉತ್ತಮವಾದಂಥ ಭಜನಾ ತಂಡ ಇದು. ಈ ಭಜನೆಯ ಸಂಘವನ್ನು ಕಟ್ಟಿಕೊಳ್ಳುವುದರ ಮೂಲಕವಾಗಿ ಅನೇಕ ತತ್ವಪದಗಳನ್ನು ಭಕ್ತಿಗೀತೆಗಳನ್ನು ಹಾಡುವ ಮೂಲಕವಾಗಿ ಆ ದೇವರನ್ನು ನೆನೆಸ್ತಾ ಇದ್ದಾರೆ, ಗುರುಗಳನ್ನು ನೆನೆಸ್ತಾ ಇದ್ದಾರೆ. ಗುರುದೇವ ನಿನ್ನನ್ನು ನಾನು ಮರೆಯುವುದಿಲ್ಲ, ಬೇಡಿಕೊಳ್ತಾ ಇದ್ದೇನೆ, ನೀನು ಆ ಸಾಂಬನ ಸಾಕ್ಷಾತ್ ಸದ್ರೂಪ ಅಂತ ಅಕ್ಕವರು ತುಂಬ ಚೆನ್ನಾಗಿ ಹಾಡಿದ್ರು. ಆ ಸೂರ್ಯ ಚಂದ್ರ ಆಮೇಲಿಂದ ಆ ಪರಮಾತ್ಮನ ಬೆಳಕು ಆಧ್ಯಾತ್ಮಿಕ ಶಕ್ತಿ ಇದೆಲ್ಲವನ್ನು ಕೊಡ್ತಕ್ಕಂಥವನು ನೀನೇ ಇದ್ದೀಯ ಅಂತ ಆ ಗುರುವಿನ ಧ್ಯಾನವನ್ನು ಮಾಡಿದ್ದಾರೆ, ಸ್ಮರಣೆಯನ್ನು ಮಾಡಿದ್ದಾರೆ. ಈ ಭಜನೆಯು ಹಳ್ಳಿಯಲ್ಲೂ ಭಜನಾ ಸಂಘಗಳಿರೋದ್ರಿಂದ ಅಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತ ಆಗ್ತದೆ, ಶಿವನ ಸ್ಮರಣೆ ಆಗ್ತದೆ, ಗುರು ಹಿರಿಯರ ಸ್ಮರಣೆ ಆಗ್ತದೆ. ಈ ನಾಲಿಗೆ ಇದ್ದ ಮೇಲೆ ಗುರು ಹಿರಿಯರನ್ನು ಭಗವಂತನನ್ನು ನೆನೆಸಬೇಕು ಅಂತ ಇದ್ದಾರೆ. ಅದಕ್ಕಾಗಿ ಈ ನಾಲಿಗೆ ಇರೋದೇ ಅದಕ್ಕಾಗಿದೆ, ದೇವರನ್ನು ನೆನೆಯಬೇಕು. ಈ ದೇವರು ಈ ನಾಲಿಗೆ ಕೊಟ್ಟಿರುವಾಗ ಅದನ್ನು ಬೇರೆ ಬೇರೆ ಹೊಲಸು ಶಬ್ದಗಳನ್ನು ಬಳಸಿ ಹಾಳು ಮಾಡಬಾರ್ದು. ಮಾನವ ಜನ್ಮ ಬಹಳ ಪವಿತ್ರ ಇದೆ. ಇದನ್ನು ಈ ರೀತಿಯಲ್ಲಿ ಸ್ಮರಣೆ ಮಾಡುವ ಮೂಲಕವಾಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಪ್ರಪಂಚ ಮತ್ತು ಪಾರಮಾರ್ಥ್ಯ ಇವೆರಡೂ ಒಟ್ಟಿಗೆ ಹೋಗಬೇಕು. ನಾವೆಲ್ಲ ಪ್ರಪಂಚವನ್ನು ಬಿಡೋರಲ್ಲ, ಆದರೆ ಅದರಲ್ಲಿ ಮುಳುಗುವವರೂ ಅಲ್ಲ. ಪ್ರಪಂಚ ಮತ್ತು ಪಾರಮಾರ್ಥ ಇವೆರಡೂ ಒಟ್ಟಿಗೆ ಸಾಗಿಸುವುದು ನಮ್ಮ ವೀರಶೈವ ಧರ್ಮ ಇದೆ. ಅಂಥ ಅನೇಕ ತತ್ವಗಳನ್ನು ಒಳಗೊಂಡಂಥ ಗೀತೆಗಳನ್ನು, ಶಿವಗೀತೆಗಳನ್ನು ಈ ಅಕ್ಕಂದಿರು ಅಣ್ಣಂದಿರು ಹಾಡ್ತಾ ಇದ್ದಾರೆ ಅನ್ನುವುದು ಬಹಳ ಸಂತೋಷದ ಸಂಗತಿ ಇದೆ. ಈಗ ಕಾರ್ಯಕ್ರಮ ಮುಂದುವರಿತಾ ಇದೆ. ಗಣಪಂಡಿತ ಈಶ್ವರಾಧ್ಯ ಮಹಾರಾಜ್ ಕಿ ಜೈ. ಶರಣಿ ಅಕ್ಕ ಮಹಾದೇವಿ ಮಾತಾ ಕಿ ಜೈ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯಾಗೆ ಕಟ್ಟಿ ನೋಡಯ್ಯ. ಏನು ಬೇಡಲಿ ನಾನು ಗುರುರಾಯ, ಶೃಂಗಾರವಾದ ತಾಳಿಯಾರೆ ಕಟ್ಟಿ ನೋಡಯ್ಯ. ಏನು ಬೇಡಲಿ ನಾನು ಗುರುರಾಯ,
ಬಸವೇಶ್ವರ ಮಹಾರಾಜ ಕಿ ಜೈ. ಈಗ ಅಕ್ಕಂದಿರು ತುಂಬ ಚೆನ್ನಾಗಿ ಹಾಡಿದ್ರು. ನಮ್ಮ ವೀರಶೈವ ಧರ್ಮದಲ್ಲಿ ಶರಣ ಸತಿ ಲಿಂಗಪತಿ ಎನ್ನುವ ಭಾವನೆ ಇದೆ. ಶರಣರೆಲ್ಲರೂ ಸತಿನೇ, ಅವರೆಲ್ಲರಿಗೂ ಪತಿ ಲಿಂಗ, ಪರಮಾತ್ಮನೇ ಪತಿ ಅಂತ, ಪಶುಪತಿ. ಅದಕ್ಕೆ ಪಶು ನಾನು ಪಶುಪತಿ ನೀನು ಅಂತ ಇದೆ. ಈ ಪಶು ಏನಾಗುತ್ತೆ ಅಂದರೆ ಹಸಿರು ಕಂಡ ಕಡೆಗೆಲ್ಲ ಅದು ಎಳಿತಾ ಇರ್ತದೆ. ಎಲ್ಲೆಲ್ಲಿ ಹಸಿರಿದೆ ಅದು ತಿನ್ನಬೇಕು ಅಂತ ಪಶು ಹೋಗುವ ರೀತಿಯಲ್ಲಿ ಈ ಇಂದ್ರಿಯಗಳು ಹಸಿರು ಕಂಡ ಕಡೆಗೆಲ್ಲ ಹೋಗ್ತಾ ಇದೆ. ಪಶುಪತಿಯಾದ ನೀನು ಕಾಪಾಡಬೇಕು ಅಂತ. ಶೃಂಗಾರವಾದ ತಾಳಿಯಾದರೂ ಕಟ್ಟಿ ನೋಡಯ್ಯ ಗುರುದೇವ. ಈ ಪ್ರಪಂಚ ಏನಿದೆ ಇದು ಒಂದೆಡೆಗೆ ಬಸವಣ್ಣನವರು ಹೇಳುವ ಹಾಗೆ ಕಾಲಲ್ಲಿ ಕಟ್ಟಿದೆ ಗುಂಡು, ಕೊರಳಲ್ಲಿ ಕಟ್ಟಿದೆ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು ಅಂತ. ಈ ಸಂಸಾರ ಎನ್ನುವ ಶರದಿ ಏನಿದೆ, ಈ ಸಂಸಾರ ಎನ್ನುವ ಸಾಗರದಲ್ಲಿ ಮನುಷ್ಯ ಬಿದ್ದಿದ್ದಾನೆ. ಕಾಲಿಗೆ ಬಲವಾದ ಗುಂಡುಗಳಿವೆ, ಕೊರಳಲ್ಲಿ ಬೆಂಡಿದೆ ಕುಂಬಳಕಾಯಿ, ಅದು ತೇಲಿಸ್ತದೆ, ಇದು ಒಳಗೆ ಜೋಗ್ತದೆ. ಅದು ಮೇಲಕ್ಕೆ ಜೋಗ್ತದೆ, ಇದು ಕೆಳಗಡೆ ಜೋಗ್ತಾ ಇದೆ ಗುಂಡು. ಇದು ಇವೆರಡರ ನಡುವೆ ಒದ್ದಾಡ್ತಾ ಇದ್ದೇನೆ. ಇದರಿಂದ ಪಾರಾಗಬೇಕು ಅಂದರೆ, ಪ್ರಪಂಚದಿಂದ ಹೊರಬರಬೇಕು, ಸಂಸಾರ ಸಾಗರವನ್ನು ಈಜಿ ಬರಬೇಕು ಅಂತಂದ್ರೆ ಆ ಗುರುವಿನ ಕರುಣೆ ಬೇಕು, ಆ ಗುರುವಿನ ಕೃಪೆ ಬೇಕು, ಆ ಗುರುವಿನ ಆಶೀರ್ವಾದ ಬೇಕು. ಭಗವನ್ ನಾಮ ಸ್ಮರಣೆಯಿಂದ, ಆ ಗುರುವಿನ ನಾಮಸ್ಮರಣೆಯಿಂದ ನಾವೆಲ್ಲ ನಮ್ಮ ಜನ್ಮವನ್ನು ಪವಿತ್ರ ಮಾಡಿಕೊಳ್ಬೇಕು, ಪಾವನ ಮಾಡಿಕೊಳ್ಬೇಕು ಅಂತನ್ನುವ ಅರ್ಥದಲ್ಲಿ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದ್ದಾರೆ. ತಮ್ಮೆಲ್ಲರ ಗಮನಕ್ಕಾಗಿ ಇದು ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ಇದೆ. ರೇಡಿಯೋ ಅಂದರೆ ಅವಾಗೊಂದು ಕಾಲ ಇತ್ತು ಆಕಾಶವಾಣಿ ಅಷ್ಟೇ ಅಂತೇಳಿ, ಆದರೆ ಈಗ ಕಮ್ಯುನಿಟಿ ರೇಡಿಯೋ ಅಂತಾರೆ ಇದಕ್ಕೆ. ಸಮುದಾಯ ರೇಡಿಯೋ ಕೇಂದ್ರ 30 ಕಿಲೋಮೀಟ್ರ್ನಷ್ಟು ವ್ಯಾಪ್ತಿ ಇದೆ. ಇದು ನಿಮಗೆಲ್ಲ ಇದೆಲ್ಲ ತೋರಿಸ್ತಾರೆ, 3 ರೂಮ್ಗಳು ಏನೇನು ಕೆಲಸ ಮಾಡ್ತವೆ ಹೇಗೆ ಅಂತೇಳಿ. ಇಲ್ಲಿ ಸಂದೀಪ್ ಅವರಿದ್ದಾರೆ, ಖುಷಿಯವರಿದ್ದಾರೆ, ಅವರು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲ ಪ್ರತಾಪಾದಿನಿಂದ ಏನು ಆಗಮಿಸಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದು ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ 2008ರಲ್ಲಿ ಪ್ರಾರಂಭ ಆಯ್ತಿದು. 2008ರಿಂದ ಅನೇಕ ಊರಿನಿಂದ ಬಂದು ಭಜನೆ ಮಾಡಿದ್ದಾರೆ. ದರ್ಗಾ ಶಿರೂರಿನಿಂದ ಬಂದಿದ್ದಾರೆ, ಸೈಯದ್ ಚುಂಚೋಳಿಯಿಂದ ಬಂದಿದ್ದಾರೆ, ಬಸವಣ್ಣ ಸಂಗೊಳ್ಗಿಯಿಂದ ಬಂದಿದ್ದಾರೆ, ಆಮೇಲಿಂದ ಈ ಚುಂಚನ್ಸೂರು ಆ ಕಡೆಯಿಂದ ಬಂದಿದ್ದಾರೆ, ಮತ್ತು ಅನೇಕ ಗೀಗಿ ಪದ ಹಾಡ್ತಕ್ಕಂಥವ್ರು. ಇಲ್ಲಿ ನದಿ ಸಿಣ್ಣೂರು, ನಿಮ್ಮ ಊರಿನ ಪಕ್ಕದಲ್ಲಿ ಇರ್ತಕ್ಕಂಥ ನದಿ ಸಿಣ್ಣೂರಿನಲ್ಲಿ ಶರಣಬಸಪ್ಪ ಅಂತ ಭಾಳ ಒಳ್ಳೆ ಗೀಗಿ ಹಾಡುಗಾರಿದ್ದಾರೆ. ಇನ್ನೂ ಅನೇಕರು ಶರಣಬಸವೇಶ್ವರ ಜಾತ್ರಾ ಸಂದರ್ಭದಲ್ಲಿ ಅನೇಕ ಶ್ರಾವಣ ಮಾಸದಲ್ಲಿ ಭಜನಾ ತಂಡದವರು ಬೇರೆ ಬೇರೆ ಊರಿಂದ ಬರ್ತಾರೆ. ಶ್ರಾವಣ ಮಾಸದಲ್ಲಿ ನಡುವಿನ ಸೋಮವಾರ ಮತ್ತು 4ನೇ ಸೋಮವಾರ ಪ್ರತಿಯೊಬ್ಬರು ಈಗ ನೀವು ಹ್ಯಾಂಗೆ ಭಜನೆ ಮಾಡ್ತಾ ಇದ್ದೀರಿ ಹಂಗೆ ವೇದಿಕೆ ಮೇಲೆ ಕರೆದು ಭಜನೆ ಮಾಡಿಸುವುದು ವಾಡಿಕೆ ಇದೆ. ತಾವು ಕೂಡ ಸಾಧ್ಯ ಆದರೆ ಬರಬೇಕು. ಶ್ರಾವಣ ಮಾಸದಲ್ಲಿ ನಡುವಿನ ಸೋಮವಾರ 3ನೇ ಸೋಮವಾರ ಮತ್ತು 4ನೇ ಸೋಮವಾರದಿಂದ 3ನೇ ಸೋಮವಾರ ಮತ್ತು 4ನೇ ಸೋಮವಾರದಂದು ಭಜನೆ ಮಾಡಿಸ್ತೇವೆ. ಪ್ರತಿಯೊಬ್ಬರಿಗೂ ಕರೆದು ಬಹಳ ಉತ್ತಮವಾದಂಥ ಪದಗಳನ್ನು ಹಾಡ್ತಾರೆ. ಕುಷ್ಟಗಿ, ರಾಯಚೂರು, ಕೊಪ್ಪಳ, ಬಂಡಿ, ಲಿಂಗಸೂರು ಆ ಕಡೆಯಿಂದೆಲ್ಲ, ಧಾರವಾಡದಿಂದ ಆ ಕಡೆಯಿಂದನೂ ಬರ್ತಾರೆ. ತಾವಂತೂ ಪಕ್ಕದಲ್ಲಿ ಇರ್ತಕ್ಕಂಥವರು ಶರಣಬಸವೇಶ್ವರರ ಭಕ್ತರು, ಶರಣರ ಸನ್ನಿಧಿಯೇ ತಮ್ಮಲ್ಲಿದೆ. ಹಾಗಾಗಿ ತಾವು ಕೂಡ ಬಂದು ಕಾರ್ಯಕ್ರಮವನ್ನು ಕೊಡಬಹುದಾಗಿದೆ. ಈಗ ಈ ಕಾರ್ಯಕ್ರಮ ಈ ಪ್ರತಾಪಾದಿನ ಅಕ್ಕನ ಬಳಗದ ಶರಣೆಯರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಆ ಗುರುವಿನಲ್ಲಿ ಕೇಳ್ಕೊಂಡಿದ್ದಾರೆ, ತಾಳಿ ಕಟ್ಟಿ ನೋಡು. ಅದೇ ಮತ್ತೆ ಹೇಳುವುದು, ಆ ತಾಳಿ ಅನ್ನುವುದೊಂದು ಅದು ಒಂದು ಸತಿಪತಿ ಸಾಮರಸ್ಯದ ಸಂಕೇತ. ಅದು ಸತಿಪತಿಯ ಸಮರಸ ಭಾವದ ಸಂಕೇತ. ಅದು ಶರಣಸತಿ ಲಿಂಗಪತಿ. ಮನುಷ್ಯನ ಉದ್ದೇಶ ಏನದಂದ್ರೆ, ನಮ್ಮ ಈ ಧರ್ಮದಲ್ಲಿ ಲಿಂಗಾಂಗ ಸಮರಸ ಅಂತಂತೀವಿ ನಾವು. ಲಿಂಗಾಂಗ ಸಾಮರಸ್ಯ, ನಮ್ಮ ಅಂಗಗಳನ್ನು ಲಿಂಗವನ್ನಾಗಿ ಮಾಡಿಕೊಳ್ಳುವುದು, ಲಿಂಗದಲ್ಲಿ ಅಂಗವನ್ನು ಸಮರಸಗೊಳಿಸುವುದು, ಇದು ನಮ್ಮ ಧರ್ಮದ ಮೂಲ ಸಿದ್ಧಾಂತ ಇದೆ. ಇಂಥ ಹಾಡನ್ನು ತುಂಬ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಈಗ ಭಜನಾ ಸೇವೆ ಮುಂದುವರಿತಾ ಇದೆ. ನಮ್ಮ ರೇಡಿಯೋದು ಆ್ಯಪ್ ಕೂಡ ಇದೆ. ಅದನ್ನು ಸಂದೀಪ್ ಅವರು ಮತ್ತು ಖುಷಿಯವರು ಅದನ್ನು ತಮಗೆಲ್ಲ ತಿಳಿಸ್ಕೊಡ್ತಾರೆ. ಪ್ಲೇಸ್ಟೋರಲ್ಲಿ ಹೋಗಿ ರೇಡಿಯೋ ಅಂತರ್ವಾಣಿ ಅಂತೇಳಿ ಬರ್ತದೆ, ಅದನ್ನು
ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗ್ತದೆ ಕಾರ್ಯಕ್ರಮ. 6 ಗಂಟೆಯಿಂದ 11 ಗಂಟೆವರೆಗೆ ಇರ್ತದೆ. ಮತ್ತು 2 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ನಿರಂತರವಾಗಿ ಕಾರ್ಯಕ್ರಮಗಳಿರ್ತವೆ. ಜನಪದ ವಾಣಿಯಲ್ಲಿ ಅನೇಕ ಭಜನೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತವೆ. ಆ ಮಾಲಿಕೆಯಲ್ಲಿ ಪ್ರತಾಪ ದಿನ ಅಕ್ಕನ ಬಳಗದ ಭಜನಾ ತಂಡದ ಶರಣೆಯರಿಂದ ಭಜನೆ ಕಾರ್ಯಕ್ರಮ ಮುಂದುವರಿತಾ ಇದೆ. ಶರಣೆಯಕ್ಕ ಮದಿ ಮತಾ ಕಿ ಜೈ. ಶರಣರು ಬರುತ್ತಾರ ತಂಗಿ ಎಚ್ಚರಿರಬೇಕಾ. ಸಿದ್ಧರು ಬರುತ್ತಾರ ತಂಗಿ ನಿದ್ರೆಯ ಬಿಡಬೇಕಾ. ಎಲ್ಲಿಂದ ಬರ್ತಾರ ತಂಗಿ ಮಲ್ಲಿಗೆ ತರಲೇನಾ. ಎಲ್ಲಿಂದ ಬರ್ತಾರ ತಂಗಿ ಹೂಗಳು ತರಲೇನಾ. ಶರಣರು ಬರ್ತಾರ ತಂಗಿ ಎಚ್ಚರಿರಬೇಕಾ. ಸಿದ್ಧರು ಬರುತ್ತಾರ ತಂಗಿ ನಿದ್ರೆಯ ಬಿಡಬೇಕಾ. ಎಲ್ಲಿಂದ ಬರುತ್ತಾರ ತಂಗಿ ಮಲ್ಲಿಗೆ ತರುಲೇನಾ. ಎಲ್ಲಿಂದ ಬರುತ್ತಾರ ತಂಗಿ ಹೂವುಗಳು ತರುಲೇನಾ. ಗವಾರದಲ್ಲಿ ಜನಸೆ ಹಿರಿಮಠ ಜ್ಯೋತಿಗೆ ಬೆಳಗಿದರ. ಗವಾರದಲ್ಲಿ ಜನಸೆ ಹಿರಿಮಠ ಜ್ಯೋತಿಗೆ ಬೆಳಗಿದರ. ಕಾಶಿಯ ಪಂಡಿತರ ತಂಗಿ ಸ್ವಕ ಬಂದವರ. ಅವರೇ ನೋಡವ್ವ ತಂಗಿ ಈಶ್ವರಾಜರವ್ವ. ಗವಾರದಲ್ಲಿ ಜನಸೆ ಹಿರಿಮಠ ಜ್ಯೋತಿಯ ಬೆಳಗಿದರ. ಗವಾರದಲ್ಲಿ ಜನಸೆ ಹಿರಿಮಠ ಜ್ಯೋತಿಯ ಬೆಳಗಿದರ. ಕಾಶಿಯ ಪಂಡಿತರ ತಂಗಿ ವಿಶ್ವಕ ಬಂದವರ. ಅವರೇ ನೋಡವ್ವ ತಂಗಿ ಈಶ್ವರಾಧ್ಯರವ್ವ. ಶಕಾಪುರಕ್ಕೆ ಬಂದು ತಂಗಿ ಕಾಯಕ ಮಾಡಿದರ. ಶಕಾಪುರಕ್ಕೆ ಬಂದು ತಂಗಿ ಕಾಯಕ ಮಾಡಿದರ. ಶಾಸ್ತ್ರವ ಹೇಳುತ್ತಾ ತಂಗಿ ದಾಸೋಗ ನಡೆಸಿದರ. ಶಾಸ್ತ್ರವ ಹೇಳಿದರ ತಂಗಿ ದಾಸೋಗ ನಡೆಸಿದರ. ಶಕಾಪುರಕ್ಕೆ ಬಂದು ತಂಗಿ ಕಾಯಕ ಮಾಡಿದರ. ಶಕಾಪುರಕ್ಕೆ ಬಂದು ತಂಗಿ ಕಾಯಕ ಮಾಡಿದರ. ಶಾಸ್ತ್ರವ ಹೇಳಿದರ ತಂಗಿ ದಾಸೋಗ ನಡೆಸಿದರ. ಶಾಸ್ತ್ರವ ಹೇಳಿದರ ತಂಗಿ ದಾಸೋಗ ನಡೆಸಿದರ. ಸಿದ್ಧಿಯ ಕಟ್ಟಿದರ ತಂಗಿ ದೇವಿನ ಒಲಸಿದರ. ಸಿದ್ಧಿಯ ಕಟ್ಟಿದರ ತಂಗಿ ದೇವಿನ ಒಲಸಿದರ. ದೃಷ್ಟಿಯ ಕೊಟ್ಟಿದರ ಜ್ವಾಳ ಮುತಾನ ಮಾಡಿದರ. ದೃಷ್ಟಿಯ ಕೊಟ್ಟಿದರ ಜ್ವಾಳ ಮುತಾನ ಮಾಡಿದರ. ಶಕ್ತಿಯ ಕಟ್ಟಿದರ ತಂಗಿ ದೇವಿನ ಒಲಸಿದರ. ಸಿದ್ಧಿಯ ಕಟ್ಟಿದರ ತಂಗಿ ದೇವಿನ ಒಲಸಿದರ. ದೃಷ್ಟಿಯ ಕೊಟ್ಟಿದರ ಜ್ವಾಳ ಮುತ್ತನ್ನು ಮಾಡಿದರ. ದೃಷ್ಟಿಯ ಕೊಟ್ಟಿದರ ಜ್ವಾಳ ಮುತ್ತನ್ನು ಮಾಡಿದರ. ಅಡಮಾರಿ ಹಠ ಸಿದ್ಧಿ ಕಾಟೆ ಆಳಿದ ಜಗ ಜಾಟೆ. ಅಡಮಾರಿ ಹಠ ಸಿದ್ಧಿ ಕಾಟೆ ಆಳಿದ ಜಗ ಜಾಟೆ. ಬಾಟಿಯ ಬಿಟ್ಟಿದರ ತಂಗಿ ಹುಚ್ಚು ಮಾಡಿದರ. ಹುಚ್ಚು ಮಾಡಿದರ ಗೌಡರ ಶ್ರಾಪ ಕೊಟ್ಟಿದರ. ಅಣಿಮಾರಿ ಅಷ್ಟ ಸಿದ್ಧಿ ಕಟ್ಟಿ ಆಳಿದ ಜಗ ಜಟ್ಟಿ. ಅಣಿಮಾರಿ ಅಷ್ಟ ಸಿದ್ಧಿ ಕಟ್ಟಿ ಆಳಿದ ಜಗ ಜಟ್ಟಿ. ಬಟ್ಟಿಯ ಬಿಚ್ಚಿದರ ತಂಗಿ ಹುಚ್ಚುಚ್ಚ ಮಾಡಿದರ. ಹುಚ್ಚುಚ್ಚ ಮಾಡಿದರ ಗೌಡರ ಶಾಪ ಕೊಟ್ಟಿದರ. ಬಂಬೈ ಪಟ್ಟಣಕ್ಕೆ ಹೋಗಿ ಸಮುದ್ರ ಸ್ಥಾನವ ಮಾಡಿದರ. ಬಂಬೈ ಪಟ್ಟಣಕ್ಕೆ ಹೋಗಿ ಸಮುದ್ರ ಸ್ಥಾನವ ಮಾಡಿದರ. ಗಂಗಿನ ಹೊಲ
ಗುರವಿನ ಗದ್ದೆಗೆ ಅಲ್ಲಿ ನಿಂತು ಗೋನಿಯವ ಹಚ್ಚಿದರ ತಂಗಿ ಲಂಗೋಟಿ ಸೋತಿದರ ಲಂಗೋಟಿ ಸೋತಿದರ ತಂಗಿ ಮಂಗಳ ಪಾಡಿದರ ಶಾಬಾದಿಗೆ ಬಂದು ಗುರುವಿನ ಗದ್ದೆಯಲ್ಲಿ ನಿಂತು ಶಾಬಾದಿಗೆ ಬಂದು ಗುರುವಿನ ಗದ್ದೆಯಲ್ಲಿ ನಿಂತು ದುನಿಯವ ಹಚ್ಚಿದರ ತಂಗಿ ಲಂಗೋಟಿ ಸುಟ್ಟಿದರ ಲಂಗೋಟಿ ಸುಟ್ಟಿದರ ತಂಗಿ ಮಂಗಳ ಹಾಡಿದರ ಟೊಮಕೋರೆಗೆ ಬಂದು ತಂಗಿ ನುಡಿದಂತ ನಡೆಯಂದ ಟೊಮಕೋರೆಗೆ ಬಂದು ತಂಗಿ ನುಡಿದಂತ ನಡೆಯಂದ ನುಡಿದಂತ ನಡೆಯಂದ ತಂಗಿ ಬೇಗಡಿನ ದುಡಿಯಂದ ಕಡಿತನ ದುಡಿಯಂದ ತಂಗಿ ಹಿಡಿಯಂದ ಊರಿಗೆ ಬಂದು ತಂಗಿ ನುಡಿದಂತೆ ನಡಿರಂದ ತುಮಕೂರಿಗೆ ಬಂದು ತಂಗಿ ನುಡಿದಂತೆ ನಡಿರಂದ ನುಡಿದಂತೆ ನಡಿಯಂದ ತಂಗಿ ಬೇಡಿದು ಹಿಡಿಯಂದ ಬೇಡಿದು ಹಿಡಿಯಂದ ತಂಗಿ ಕಡಿತಾನ ದುಡಿಯಂದ ಅವ್ವ ಇವನ್ಯಾರ ಮಂಚದ ಮ್ಯಾಲ ಮನೆಗ್ಯಾರ ಅವ್ವ ಇವನ್ಯಾರ ಮಂಚದ ಮ್ಯಾಲ ಮನೆಗ್ಯಾರ ಅಂಬರ ತುಂಬ್ಯಾರ ತಂಗಿ ದಿಗಂಬರಾಗ್ಯಾರ ಅವರೇ ನೋಡವ್ವ ತಂಗಿ ಈಶ್ವರಾಜರವ್ವ ಅವ್ವ ಇವರ್ಯಾರ ಮಂಚದ ಮ್ಯಾಲ ಮನಗ್ಯಾರ ಅವ್ವ ಇವರ್ಯಾರ ಮಂಚದ ಮ್ಯಾಲ ಮನಗ್ಯಾರ ಅಂಬರ ತುಂಬ್ಯಾರ ತಂಗಿ ದಿಗಂಬರಾಗ್ಯಾರ ಅವರೇ ನೋಡವ್ವ ತಂಗಿ ವಿಶ್ವರಾಜರವ್ವ ಶರಣರು ಬರ್ತಾರ ತಂಗಿ ಎಚ್ಚರಿರಬೇಕ ಸಿದ್ಧರು ಬರ್ತಾರ ತಂಗಿ ನಿದ್ರೆ ಬಿಡಬೇಕ ಎಲ್ಲಿಂದ ಬರ್ತಾರ ತಂಗಿ ಮಲ್ಲಿಗೆ ತರಲೇನಾ ಎಲ್ಲಿಂದ ಬರ್ತಾರ ತಂಗಿ ಹೂಗಳು ತರಲೇನಾ ಶರಣರು ಬರ್ತಾರ ತಂಗಿ ಎಚ್ಚರಿರಬೇಕ ಸಿದ್ಧರು ಬರ್ತಾರ ತಂಗಿ ನಿದ್ರೆಯ ಬಿಡಬೇಕ ಎಲ್ಲಿಂದ ಬರ್ತಾರ ತಂಗಿ ಮಲ್ಲಿಗೆ ತರಲೇನ ಎಲ್ಲಿಂದ ಬರ್ತಾರ ತಂಗಿ ಹೂಗಳು ತರಲೇನ ಗಣಪಂಡಿತ ವಿಶ್ವರಾಧ್ಯ ಮಹಾರಾಜ್ ಕಿ ಜೈ. ಈ ಹಾಡಿನಲ್ಲಿ ಗುರು ವಿಶ್ವಾರಾಧ್ಯರ ಮಹಿಮೆಯನ್ನು ಹೇಳಲಾಗಿದೆ. ಬಹಳ ಒಳ್ಳೆಯ ವಿಷಯವನ್ನು ಹೇಳಿದ್ರು. ತುಮಕೂರ್ಗೆ ಬಂದು ಅಲ್ಲಿ ಬೋಧ ಕೊಡ್ತಾ ಹೇಳಿದ್ರಂತ, ನುಡಿದಂತೆ ನಡಿಯಂದಾರ ಕಡಿತನಕ ದುಡಿಯಂದಾರ. ಭಾಳ ಒಳ್ಳೆ ಮಾತು. ನುಡಿದಂತೆ ನಡಿಬೇಕು, ನಡೆದಂತೆ ನುಡಿಬೇಕು. ಮಾತು ತಪ್ಪಬಾರ್ದು, ವಚನ ತಪ್ಪಬಾರ್ದು, ಭಾಷೆ ತಪ್ಪಬಾರ್ದು. ಮೊದಲು ನಮ್ಮ ನಡೆ ನುಡಿ ಎರಡೂ ಶುದ್ಧವಾಗಿರಬೇಕು. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇವೇ ಪಂಚತೀರ್ಥಗಳು ಅಂತ ಕರೀತಾರೆ. ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ವಚನದಲ್ಲಿ. ಇವು 5 ತೀರ್ಥಗಳಿವು. ನಮ್ಮ ಭಾವ ಶುದ್ಧ, ನಡೆ ಶುದ್ಧ, ನುಡಿ ಶುದ್ಧ, ತನು ಶುದ್ಧ, ಮನ ಶುದ್ಧವಾಗಿದ್ದರೆ ಅದೇ ತೀರ್ಥ ಆಗ್ತಾ ಇದೆ. ಆದ ಕಾರಣ ಇಲ್ಲಿ ಕಡಿತನಕ ದುಡಿ ಎಂದಾರ, ಬೇಡದಷ್ಟು ಪಡಿ ಎಂದಾರ. ಬಹಳ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರಾ. ವಿಶ್ವಾರಾಧ್ಯರ ಮಹಿಮೆಯನ್ನು ಕೊಂಡಾಡಿದ್ದೀರಾ. ತುಂಬ ಸಂತೋಷ. ತತ್ವಪದ ಹೀಗೆ ಮುಂದುವರಿತಾ ಇದೆ. ಆ ಗುರುಗಳು ನಮ್ಮ ಭಾಗದಲ್ಲಿ ಶರಣಬಸವೇಶ್ವರರು, ಬಸವಣ್ಣನವರು, ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿಯವರು, ಆಯ್ದಕ್ಕಿ ಲಕ್ಕಮ್ಮನವರು, ಆಯ್ದಕ್ಕಿ ಮಾರಯ್ಯನವರು, ಒಬ್ಬರೇ ಇಬ್ಬರೇ ಅನೇಕ ಶರಣೆಯರು ಆಗಿ ಹೋಗಿದ್ದಾರೆ. ಹಳ್ಳಿಯಲ್ಲಿಯೂ ಒಬ್ಬೊಬ್ಬ ಶಿವಶರಣರು ಈ ಧರೆಯನ್ನು ಬೆಳಗಿದ್ದಾರೆ. ಅಂಥವರಲ್ಲಿ ವಿಶ್ವಾರಾಧ್ಯರು ಒಬ್ಬರು. ಅವರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ತುಂಬ ಚೆನ್ನಾಗಿ ಹಾಡಿದ್ರು.
ಅಕ್ಕೋರು ಭಜನೆ ಕಾರ್ಯಕ್ರಮ ಅದ್ಭುತವಾಗಿ ಇವರು ಪರ್ತಬಾದಿನ ಅಕ್ಕ ಮಹಾದೇವಿ ಭಜನಾ ಸಂಘದ ಸದಸ್ಯರು ಆಗಮಿಸಿ ಅಂತರ್ವಾಣಿಯಲ್ಲಿ ಭಜನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಈಗ ಅವರ ಸೇವೆ ಮತ್ತೆ ಮುಂದುವರಿತಾ ಇದೆ. ಸಾಧು ಶರಣಬಸವೇಶ್ವರ ಮಹಾರಾಜ ಕಿ ಜೈ. ಪರಮಾತ್ಮ ಉದಯದಲ್ಲಿ ಆನೆ ನಿಲ್ಲಿಸಿ ನೋಡೋ ಪರಮಾತ್ಮ ಉದಯದಲ್ಲಿ
ಸಾಧು ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಯತ್ರ ಜೀವ ತತ್ರ ಶಿವ ಅನ್ನೋದೊಂದು ಮಾತಿದೆ. ಎಲ್ಲೆಲ್ಲಿ ಜೀವರಾಶಿ ಇದೆ ಅಲ್ಲೆಲ್ಲ ಭಗವಂತ ಇದ್ದಾನೆ. ಶರಣ ಬಸವೇಶ್ವರರು ಅದೇ ತಿಳಿದು ದಾಸೋಹ ಮಾಡಿದ್ರು. ರಾಶಿ ಮಾಡ್ಯಾರ ನೋಡು ಶರಣರು, ರಾಶಿ ಮಾಡ್ಯಾರ ನೋಡು, ಸೂಸಿ ವಿಚಾರ ಮಾಡು. ರಾಶಿ ಮಾಡಿದ್ದಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ್ದಾರೆ. ಈ ಪರಮಾತ್ಮ ಈಶಾವಾಸ್ಯಮಿದಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಜಗತ್ತಿನ ಆದ್ಯಂತ ಪ್ರತಿಯೊಂದು ತೃಣಕಾಷ್ಟ ಅಣುರೇಣುವಿನಲ್ಲಿ ಸಕಲ ಜೀವಾತ್ಮರಲ್ಲಿ ಪರಮಾತ್ಮನ ಅಂಶ ಇದೆ. ಅವನಿಗಿಂತಲೂ ಮುಂಚಿತವಾಗಿ ಯಾರೂ ಇಲ್ಲ ಅಂತ. ಸಕಲ ಚರಾಚರಗಳು ಅವೆಲ್ಲ ಯಾವುದೇ ಅಸ್ತಿತ್ವಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಆ ಶಿವ ಇದ್ದಾನೆ, ಶಿವಶರಣರಿದ್ದಾರೆ. ಇದು ಬ್ರಹ್ಮನ ಮನೆಯ ಕೀಲು ಅಂತ ಹಾಡಿದ್ದಾರೆ. ತುಂಬ ಚೆನ್ನಾಗಿ ಹಾಡಿದ್ರು. ಬ್ರಹ್ಮ ಕುಂಬಾರ ಮಾಡುವುದು ಹಗಲು ಇರುಳು ಗಡಿಗಿ, ಆ ಗಡಿಗೆ ಒಳಗೆ ನಮ್ಮ ಶರಣರು ಮಾಡುವುದು ಅನುಭವದಡಿಗೆ ಅಂತ. ಬ್ರಹ್ಮ ಕುಂಬಾರನಾಗಿ ಹಗಲು ಇರುಳು ಈ ಗಡಿಗೆಯನ್ನು ತಯಾರಿಸಿದ್ದಾನಲ್ಲ, ಆ ಗಡಿಗೆ ಸಾರ್ಥಕವಾಗುವುದು ಅನುಭವದ ಅಡುಗೆ ಮಾಡಿದಾಗ. ಅನುಭವದ ಅಡುಗೆಯ ಮಾಡಿ ಅದಕ್ಕೆ ಅನುಭಾವಿಗಳು ಬಂದು ನೀವೆಲ್ಲರೂ ಕೂಡಿ ಅನುಭಾವಿಗಳು ಬಂದು ಅನುಭವದ ಅಡುಗೆಯನ್ನು ಮಾಡಿ ಶಿವಶರಣರಿಗೆ ಉಣಬಡಿಸಬೇಕು. ಅಂಥ ಒಂದು ತತ್ವವನ್ನು ಸತ್ವವನ್ನು ನಮ್ಮ ಧರ್ಮ ಹೇಳಿಕೊಡ್ತಾ ಇದೆ, ನಮ್ಮ ತತ್ವ ಹೇಳಿಕೊಡ್ತಾ ಇದೆ. ಆದ್ದರಿಂದ ಮನುಷ್ಯರಾದ ನಾವು ಇದನ್ನೆಲ್ಲ ತಿಳಿದು ಆಚರಿಸಬೇಕು, ತಿಳಿದು ಬದುಕಬೇಕು ಅನ್ನುವ ಮಾತನ್ನು ಈ ಹಾಡಿನಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಈಗ ಸೇವೆ ಮುಂದುವರಿತಾ ಇದೆ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ನೌಕರಿ ಮಾಡಬೇಕಪ್ಪ ನಗು ನಗುತ್ತಾಯ್, ಮಾಲಕನ ಮಾತ ಮೀರುಬಾರದು, ದುಡಿಬೇಕು ಮನಪೂರ್ಕ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾ, ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಬೇಕು ಮನಪೂರ್ವಕ. ದುಡಿದವನಿಗೆ ದುಡಿದೊಟ್ಟು ಕೂಲಿ, ದುಡಿದವನಿಗೆ ದುಡಿದೊಟ್ಟು ಕೂಲಿ, ದುಡಿಲಾರದವನಿಗೆ ಮಜೋಲಿ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾಯ್, ಮಾಲಕನ ಮಾತ ಮೀರುಬಾರದು, ದುಡಿಬೇಕು ಮನಪೂರ್ಕ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾ, ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಯಕು ಮನಪೂರ್ವಕ. ನೌಕರಿ ಮುಗಚಿದಿ 100 ವರ್ಷ, ನೌಕರಿ ಮುಗಚಿದಿ 100 ವರ್ಷ, ನಡಿ ನುಡಿ ಮ್ಯಾಗಿಡಬೇಕು ಮನಸ, ಮಾಲಕನಿಗೆ ಆಗ್ತದ ಉಲ್ಲಾಸ. ತನ್ನ ಮಗನೆಂದು ತಿಳಿದು ಹೆಚ್ಚೋ ಕಡಿಮೆ ಹೇಳುವುದಿಲ್ಲ ಕೆಲಸ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾ, ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಯಕು ಮನಪೂರ್ವಕ. ನೆರಿವರಿಯವರಾಡಿದ ಮಾತ, ನೆರಿವರಿಯವರಾಡಿದ ಮಾತ ಕೇಳಿದ್ರಾಗ್ತದಪ್ಪ ಘಾತ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾಯ್, ಮಾಲಕನ ಮಾತ ಮೀರುಬಾರದು, ದುಡಿಬೇಕು ಮನಪೂರ್ಕ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾ, ಮಾಲಕನ ಮಾತ ಮೀರ್ಲಾರ್ದಯ ದುಡಿಯಕು ಮನಪೂರ್ವಕ. 6 ಮಂದಿರ ನಿನ್ನ ಗಣ ತಮಕಿ, 6 ಮಂದಿರ ನಿನ್ನ ಗಣ ತಮಕಿ, ಅವರಾರಿ ಊರಿಗೆ ಬೆರಕಿ, ಅವ್ರ ಕಡೆಗೆ ನೋಡಬಾರ್ದಪ್ಪ ಹಣಕಿ. ಖರೆ ದುಡಿ ನೀನೇಕಿ, ಸಿಗುತ್ತಾದಪ್ಪ 100 ವರ್ಷಿನ ಬಾಕಿ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾ, ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಬೇಕು ಮನಪೂರ್ವಕ. ಲೋಕದೊಡೆಯನಾಗಲಿ ಬೇಡ, ಲೋಕದೊಡೆಯನಾಗಲಿ ಬೇಡ, ಸಾಕಾದ ನಾಯಾಗದು ಪಾಡ. ನೌಕರಿ ಮಾಡಬೇಕಪ್ಪ ನಗು ನಗುತ್ತಾಯ್,
ಮಾಲಕನ ಮಾತ ಮೀರುಬಾರದು ದುಡಿಬೇಕು ಮನಪೂರ್ಕ ನೌಕರಿ ಮಾಡಬೇಕಪ್ಪ ನಗು ನಗುತ್ತ ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಬೇಕು ಮನಪೂರ್ವಕ ಲಕ್ಷ ಯೋನಿ ತಿರುಗಿದಿ ವ್ಯರ್ಥ ಲಕ್ಷ ಯೋನಿ ತಿರುಗಿದಿ ವ್ಯರ್ಥ ಗಡಿ ಜನ್ಮಕ್ಕ ಬಂದಿದಿ ಸೋತ ಕರೆ ದುಡಿದು ಹಾಯ್ಕೊಳ್ಳು ನಿನ್ನ ಹೊತ್ತ ಜನ್ಮದೆತ್ತು ಸ್ವಾರ್ಥ ನಾನ್ಯಾರೆಂಬುದು ತಿಳಿ ಭ್ರಾಂತ ನೌಕರಿ ಮಾಡಬೇಕಪ್ಪ ನಗು ನಗುತ್ತ ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಬೇಕು ಮನಪೂರ್ವಕ ಭೂಮಿಯೊಳ ಶ್ರೀಗ ಪುರುಷಾಂತ ಭೂಮಿಯೊಳ ಶ್ರೀಗ ಪುರುಷಾಂತ ಕವಿಗಳ ಅಲ್ಲಿ ಹುಟ್ಟುತ್ತವು ತುರ್ತ ಬಲ್ಲವನಿಗೆ ತಿಳಿದಿತ್ತು ಇದರಾರ್ಥ ಹಿರೇಶನ ಹೊರ್ತ ನೌಕರಿ ಮಾಡಬೇಕಪ್ಪ ನಗು ನಗುತ್ತ ನೌಕರಿ ಮಾಡಬೇಕಪ್ಪ ನಗು ನಗುತ್ತ ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಬೇಕು ಮನಪೂರ್ವಕ ದುಡಿದವನಿಗೆ ದುಡಿದೊಡ್ಡ ಕೂಲಿ ದುಡಿದವನಿಗೆ ದುಡಿದೊಡ್ಡ ಕೂಲಿ ದುಡಿಲರದವನಿಗೆ ಮಜೋಲಿ ನೌಕರಿ ಮಾಡಬೇಕಪ್ಪ ನಗ ನಗುತ್ತ ಮಾಲಕನ ಮಾತ ಮೀರುಬಾರದು ದುಡಿಬೇಕು ಮನಪೂರ್ಕ ನೌಕರಿ ಮಾಡಬೇಕಪ್ಪ ನಗು ನಗುತ್ತ ಮಾಲಕನ ಮಾತ ಮೀರ್ಲಾರ್ದಂಗ ದುಡಿಬೇಕು ಮನಪೂರ್ವಕ ಸಾಧು ಶರಣ ವಿಶ್ವೇಶ್ವರ ಮಹಾರಾಜ್ ಕಿ ಜೈ. ಇವರ ಅಣ್ಣವರು ಬಹಳ ಉತ್ತಮವಾದಂಥ ಪದ್ಯವನ್ನು ಹಾಡಿದ್ರು. 6 ಮಂದಿ ಹರಪ್ಪ ನಿನ್ನ ಅಣ್ಣತಮ್ಮಕ್ಕಿ. ಈ 6 ಮಂದಿ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ, ಅರಿಷಡ್ ವರ್ಗಗಳು ಅಂತ ಕರೀತಾರೆ. 6 ಜನ ಶತ್ರುಗಳು ನಮ್ಮ ಒಳಗನೇ ಇದ್ದಾರೆ ಅಂತ. ನಮ್ಮ ಒಳಗೇನೆ ಇದ್ದು ಅವ್ರು ಹಾದಿ ತಪ್ಪಿಸ್ತಾ ಇರ್ತಾರೆ. ಅದಕ್ಕೆ ಹೇಳಿದ್ರು, ಅವ್ರ ಕಡೆ ನೋಡಬಾರ್ದಪ್ಪ ಇಣಕ್ಕೆ ಹಾಕಿ, ಆಗ ತೀರ್ತಾದ ನಿನ್ನ 100 ವರ್ಷದ ಆಯುಷ್ಯದ ಬಾಕಿ. ಅವ್ರ ಕಡೆಗೆ ಇಣಕ್ಕೆ ಹಾಕಿ ನೋಡಿದ್ರೆ ಅದು ಹಾದಿ ತಪ್ಪಿಸ್ತದೆ. ಅವರಿರೋದೇ ಹಾದಿ ತಪ್ಪಿಸೋ ಸಲುವಾಗಿ. ಅದಕ್ಕಾಗಿ ಈ ಇಂದ್ರಿಯಗಳು, ಪಂಚೇಂದ್ರಿಯಗಳೇನಿವೆಲ್ಲ, ಸ್ಪರ್ಶೇಂದ್ರಿಯ, ಜಿಹ್ವೇಂದ್ರಿಯ, ನಯನೇಂದ್ರಿಯ, ಶ್ರವಣೇಂದ್ರಿಯ, ಘ್ರಾಣೇಂದ್ರಿಯ, ಈ ಇಂದ್ರಿಯಗಳು ನಮ್ಮ ಅಧೀನದೊಳಗಿರಬೇಕು ಹೊರತಾಗಿ ಅವುಗಳು ನಮಗೆ ಮಾಲೀಕ ಆಗಬಾರದು. ನಮಗೆ ಮಾಲೀಕ ಯಾರಂದರೆ ಆ ಭಗವಂತನೊಬ್ಬನೇ. ಮಾಲಕನ ಮಾತ ಮೀರ್ಲಾರ್ದಂಗೆ ದುಡಿಬೇಕು ಮನಪೂರ್ತ. ಅವನಿಗೆ ಉಲ್ಲಾಸ ಆಗಂಗೆ ನಡ್ಕೊಂಡ್ರೆ ಅವನು ತೃಪ್ತನಾಗ್ತಾನೆ. ಹೆಚ್ಚು ಕಡಿಮೆ ಏನೂ ಕೆಲಸ ಹೇಳುವುದಿಲ್ಲ. ಇದು ಭಕ್ತ ಮತ್ತು ಭಗವಂತನ ಸಂಬಂಧವನ್ನು ಕುರಿತಾದಂಥ ಪದ್ಯ. ಇದು ಅವನೊಬ್ಬನೇ ಮಾಲೀಕ ಇದ್ದಾನೆ. ನಮ್ಮ ಮನೆಯೊಳಗೆ ಬೇರೆ ಬೇರೆ ಮಾಲೀಕರು ಇವೆಲ್ಲ ಪ್ರಪಂಚದಲ್ಲಿರೋದು. ಆದರೆ ಅಂತಿಮ ಸತ್ಯ ಅಂದರೆ ನಮ್ಮೆಲ್ಲರ ಮಾಲೀಕನೊಬ್ಬನೇ ಇದ್ದಾನಲ್ಲ, ಅವನೇ ಒಡೆಯನಿದ್ದಾನಲ್ಲ, ಅವನೊಬ್ಬನೇ ನಮ್ಮ ಒಡೆಯ. ಅದಕ್ಕಾಗಿ ಅವನ ಮಾತನ್ನು ನಾವು ಕೇಳುವಂತೆ ಆಗಬೇಕು, ಅವನಿಗೆ ಹಿತವಾಗುವಂತೆ ನಾವು ದುಡಿಬೇಕು. ಆವಾಗ ಪಡ್ಕೊಳ್ಳೋದು ಬಹಳ ಇದೆ. ಈ ರೀತಿಯಲ್ಲಿ ನಿಜವಾದ ಅರ್ಥದಲ್ಲಿ ಭಕ್ತನಾಗಿ ಈ ಪ್ರಪಂಚವನ್ನು ಗೆಲ್ಲಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಭಜನೆ ಬಹಳ ರೀತಿಯಲ್ಲಿ ಉತ್ತಮವಾದಂಥ ಸೇವೆಯನ್ನು ತಾವು ಮಾಡ್ತಾ ಇದ್ದೀರಿ. ಬಹಳ ಉತ್ತಮವಾದಂಥ ತತ್ವಪದಗಳನ್ನು ಹಾಡ್ತಾ ಇದ್ದೀರಿ. ಶರಣರ ಚರಿತ್ರೆಗಳನ್ನು ಹಾಡ್ತಾ ಇದ್ದೀರಿ. ಈಗ ಸೇವೆ ಮುಂದುವರಿತದೆ. ಕೈಕವೇ ಕೈಲಾಸವೆಂದು ಬಸವ ಬಂದನು, ನಮ್ಮ ಶರಣ ಬಂದನು. ಕಾಲಾತೀತ ಸಂಗಮನಾಥನ ಸೇವೆಗೈದನು, ದಯವೇ ಧರ್ಮದ ಮೂಲವೆಂದು ಬಸವ ಬಂದನು, ನಮ್ಮ ಶರಣ ಬಂದನು. ಕಾಯಕವೇ ಕೈಲಾಸವೆಂದು ಶರಣು ಬಂದನು, ನಮ್ಮ ಶರಣು ಬಂದನು. ಕಾಲಾತೀತ ಸಂಗಮನ
ಜನಜೆ ಬಂದಲೆ ಜಾತ ವೇದ ನುಡಿಗಳ ಚಿರ ವರವ ಪಡೆದನ ಬಾಗೇವಾಡಿಯಲ್ಲಿ ಬಸವ ಜನಜಿ ಬಂದನೋ ಜಾತ ವೇದ ಮುನಿಗಳ ಹತ್ತಿರ ವರವ ಪಡೆದನೋ ಬಾಗೇವಾಡಿಯಲ್ಲಿ ಬಸವ ಜನಜೆ ಬಂದಲೆ ಜಾತ ವೇದ ನುಡಿಗಳ ಚಿರ ವರವ ಪಡೆದನ ಈರ ಶೈವ ಧರ್ಮಕ್ಕಾಗಿ ಹುಟ್ಟಿ ಬಂದನೋ ಬಸವ ಭೂಮಿಗಿಳಿದನೋ ಕಾಯಕವೇ ಕೈಲಾಸವೆಂದ ಬಸವ ಬಂದನ ನಮ್ಮ ಚರಣ ಬಂದನ ಕಾಲಪೀತ ಸಂಗಮನ ತಲ ಸೇವೆಗೈದನ ದೈವೀ ಧರ್ಮದ ಮೂಲವೆಂದು ಬಸವ ಬಂದನ ನಮ್ಮ ಚರಣ ಬಂದನ ಕಲ್ಯಾಣದಲ್ಲಿ ಬರದ ಲಿಪಿಯೋ ಬಸವ ಓದಿದ ಕಲ್ಯಾಣದಲ್ಲಿ ಕರುಣಿಕನಾಗಿ ಬಸವ ನೆಲೆಸಿದ ಕಲ್ಯಾಣದಲ್ಲಿ ಬರಗಾಲಿಟ್ಟ ಬಸವ ಓದಿದ ಕಲ್ಯಾಣದಲ್ಲಿ ಕರುಣಿಕನಾಗಿ ಬಸವ ನೆಲೆಸಿದ ಕಲ್ಯಾಣದಲ್ಲಿ ಬರದ ಲಿಪಿಯೋ ಬಸವ ಓದಿದ ಕಲ್ಯಾಣದಲ್ಲಿ ಕರುಣಿಕನಾಗಿ ಬಸವ ನೆಲೆಸಿದ ಕಲ್ಯಾಣದಲ್ಲಿ ಬರಗಾಲಿಟ್ಟ ಬಸವ ಓದಿದ ಕಲ್ಯಾಣದಲ್ಲಿ ಕರುಣಿಕನಾಗಿ ಬಸವ ನೆಲೆಸಿದ ಬಲಗುಣ ಮಂತ್ರಿಯ ಮಗಳ ಒಡನೆ ಮದುವೆಯಾದನೋ ಬಸವ ಲಗ್ನವಾದನೋ ಕಾಯಕವೇ ಕೈಲಾಸವೆಂದ ಬಸವ ಬಂದನ ನಮ್ಮ ಚರಣ ಬಂದನ ಕಾಲಪೀತ ಸಂಗಮನ ತಲ ಸೇವೆಗೈದನ ದೈವ ಧರ್ಮದ ಮೂಲವೆಂದು ಬಸವ ಬಂದನ ನಮ್ಮ ಚರಣ ಬಂದನ ಕಲ್ಯಾಣದಲ್ಲಿ ಅನುಭವ ಮಂಟಪ ಬಸವ ಕಟ್ಟು ಜಾನೋ ಅನುಭವಿಕರ ಎಲ್ಲರನ್ನು ಅಲ್ಲಿ ಗೂಡು ಜಾನೋ ಕಲ್ಯಾಣದಲ್ಲಿ ಅನುಭವ ಮಂಟಪ ಬಸವ ಕಟ್ಟು ಚಾರು ಅನುಭವಿಕರ ಎಲ್ಲರನ್ನು ಅಲ್ಲಿ ಕೂಡಿಸಾರು ಕಲ್ಯಾಣದಲ್ಲಿ ಅನುಭವ ಮಂಟಪ ಬಸವ ಕಟ್ಟು ಜಾನೋ ಅನುಭವಿಕರ ಎಲ್ಲರನ್ನು ಅಲ್ಲಿ ಗೂಡು ಜಾನೋ ಕಲ್ಯಾಣದಲ್ಲಿ ಅನುಭವ ಮಂಟಪ ಬಸವ ಕಟ್ಟು ಚಾರು ಅನುಭವಿಕರ ಎಲ್ಲರನ್ನು ಅಲ್ಲಿ ಕೂಡಿಸಾರು ಅಂಗಲಿಂಗದ ಮಹಿಮವನ್ನು ಬಸವ ತೋರೆನು ನಮ್ಮ ಚರಣ ತೋರೆನು ಕಾಯಕವೇ ಕೈಲಾಸವೆಂದ ಬಸವ ಬಂದನ ನಮ್ಮ ಚರಣ ಬಂದನ ಕಾಲಪೀತ ಸಂಗಮನ ತಲ ಸೇವೆಗೈದನ ದೈವೀ ಧರ್ಮದ ಮೂಲವೆಂದು ಬಸವ ಬಂದನ ನಮ್ಮ ಚರಣ ಬಂದನ ಕಲ್ಯಾಣದಲ್ಲಿ ಅತ್ಯಾಚಾರ ಹೆಚ್ಚು ನಡೆದಿತು ಕಲ್ಯಾಣ ಬಿಟ್ಟು ಸಂಗಮಕ್ಕೆ ಬಸವ ಬಂದನು ಕಲ್ಯಾಣದಲ್ಲಿ ಅತ್ಯಾಚಾರ ಎತ್ತ ನಡೆದಿತು ಕಲ್ಯಾಣ ಬಿಟ್ಟು ಸಂಗಮಕ್ಕೆ ಬಸವ ನಡೆದನ ಕಲ್ಯಾಣದಲ್ಲಿ ಅತ್ಯಾಚಾರ ಹೆಚ್ಚು ನಡೆದಿತು ಕಲ್ಯಾಣ ಬಿಟ್ಟು ಸಂಗಮಕ್ಕೆ ಬಸವ ನಡೆದನು ಕಲ್ಯಾಣದಲ್ಲಿ ಅತ್ಯಾಚಾರ ಎತ್ತ ನಡೆದಿತು ಕಲ್ಯಾಣ ಬಿಟ್ಟು ಸಂಗಮಕ್ಕೆ ಬಸವ ನಡೆದನ ಸಂಗಮನಾಥನ ಅಂಗದೋಳು ಐಕ್ಯವಾದನು ಬಸವ ಮಯವಾದನು ಕಾಯಕವೇ ಕೈಲಾಸವೆಲ್ಲ ಬಸವ ಬಂದನ
ನಮ್ಮ ಚರಣ ಬಂದಲ ಕಾಲಾಪೀತ ಸಂಗಮನ ತಲೆ ಸೇವೆಗೈದಲು ದೈವಿ ಧರ್ಮದ ಮೂಲವೆಂದು ಬಸವ ಬಂದಲು ನಮ್ಮ ಚರಣ ಬಂದಲ ಕಾಯಕವೇ ಕೈಲಾಸವೆಂದು ಬಸವ ಬಂದನು ನಮ್ಮ ಚರಣ ಬಂದನು ಕಾಲಾತೀತ ಸಂಗಮನಾಥನ ಸೇವೆಗೈದನು ದೈವೇ ಧರ್ಮದ ಮೂಲವೆಂದು ಬಸವ ನುಡಿದನು ನಮ್ಮ ಶರಣ ನುಡಿದನು ಕಾಯಕವೇ ಕೈಲಾಸವೆಂದ ಬಸವ ಬಂದನು ನಮ್ಮ ಚರಣ ಬಂದನ ಕಾಲಾತೀತ ಸಂಗಮನಾಥನ ಸೇವೆಗೈದನ ದೈವೇ ಧರ್ಮದ ಮೂಲವೆಂದು ಬಸವ ಬಂದನು ನಮ್ಮ ಚರಣ ಬಂದನ ಸಾಧು ಶರಣ ಶ್ರೀ ಮಹಾರಾಜ್ ಕಿ ಜೈ. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಬಸವಣ್ಣನವರು ಪ್ರಶ್ನೆ ಮಾಡಿದ್ರು. ದಯೆ ಇಲ್ಲ ಅಂತಂದರೆ ಅದು ಧರ್ಮನೇ ಅಲ್ಲ ಅಂತ. ಎಲ್ಲ ಧರ್ಮದ ಮೂಲ ದಯೆ ಮತ್ತು ದಾಸೋಹ. ಅದಕ್ಕಾಗಿ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿಲ್ಲದೆ ಇರತಕ್ಕಂಥ ಧರ್ಮ ಕೂಡಲ ಸಂಗಮದೇವ ಅಂತಲ್ಲದು ವಲ್ಲನಯ್ಯ ಅಂತ ಕಾಯಕವೇ ಕೈಲಾಸ ಅಂತ ಶರಣರು ಸಾರಿದ್ರು. ಆಯ್ದಕ್ಕಿ ಮಾರಯ್ಯನವರು ಕಾಯಕವೇ ಕೈಲಾಸವಾದ ಕಾರಣ ಅದು ಅಮರೇಶ್ವರ ಲಿಂಗಕ್ಕೂ ಅದು ಬಿಟ್ಟಿದ್ದಲ್ಲ, ಯಾರೇ ಆಗಲಿ ಕಾಯಕ ಮಾಡಬೇಕು ಅಂತ. ಹಾಗಾಗಿ ನಮ್ಮ ಬಸವಣ್ಣನವರು, ಅಲ್ಲಮ್ಮ ಪ್ರಭುದೇವರು, ಚನ್ನಬಸವಣ್ಣನವರು, ಸತ್ಯಕ್ಕ, ಆಮೇಲೆ ಗಂಗಾಂಬಿಕೆ, ನೀಲಾಂಬಿಕೆ, ಐದಕ್ಕಿ ಲಕ್ಕಮ್ಮವರು ಇಂಥವರೆಲ್ಲರೂ ಕಾಯಕವನ್ನು ಮಾಡಿದ್ರು. ಅದರಲ್ಲೇ ಕೈಲಾಸವನ್ನು ಕಂಡ್ರು. ಬಸವಣ್ಣನವರ ತತ್ವವನ್ನು ಅದೇ ಇದೆ, ದಯೆ ಇರಬೇಕು ಮತ್ತು ಇವನಾರು ಅಂತ ಎಣಿಸಬಾರ್ದು, ಜಾತಿ ಮತ ಭೇದ ಮಾಡಬಾರ್ದು ಮತ್ತು ಈಗಾಗಲೇ ಹೇಳಿದ ಹಾಗೆ ಲಿಂಗಾಂಗ ಸಮರಸ ಸಾಧಿಸಬೇಕು. ಲಿಂಗದಲ್ಲಿ ಒಂದಾಗುವುದು ಐಕ್ಯ ಸ್ಥಳ ಅಂತಾರೆ. ಭಕ್ತ ಸ್ಥಳ, ಮಾಹೇಶ್ವರ ಸ್ಥಳ, ಪ್ರಾಣಲಿಂಗಿ, ಪ್ರಸಾದಿ, ಶರಣ, ಐಕ್ಯ. ಈ ಐಕ್ಯವನ್ನು ಸಾಧಿಸುವುದು ನಮ್ಮ ಧರ್ಮದ ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಇದೆ. ಐಕ್ಯ ಆಗೋದಂದರೆ ಎಲ್ಲಿ ಅಂದರೆ ಲಿಂಗವನ್ನು ಪೂಜಿಸುತ್ತಾ ಲಿಂಗವೇ ತಾನಾಗುವುದು, ಶಿವನನ್ನು ಪೂಜಿಸುತ್ತಾ ಶಿವನೇ ತಾನಾಗುವುದು. ಇದು ನಮ್ಮ ಧರ್ಮದ ಬಹಳ ಮುಖ್ಯವಾದಂಥ ಒಂದು ಸಿದ್ಧಾಂತ ಇದೆ. ಆದ್ದರಿಂದ ಬಸವಣ್ಣನವರು ಉದಿಸಿ ಈ ತತ್ವವನ್ನು ಬಿತ್ತಿದ್ದಾರೆ, ಬೆಳೆದಿದ್ದಾರೆ ಎನ್ನುವ ವಿಷಯವನ್ನು ಬಹಳ ಅದ್ಭುತವಾಗಿ ಆ ಪದ್ಯ ರೂಪದಲ್ಲಿ ಹಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಿಮ್ಮ ಈ ಅನುಭವದ ಬುತ್ತಿಯಿಂದ ಇನ್ನೊಂದೆರಡು ತತ್ವಪದಗಳು ಬರಲಿ ಎನ್ನುವುದು ಆಶಯ. ಶರಣೆಯಕ್ಕ ಮಾದೇವಿ ಮಾತಾ ಕಿ ಜೈ. ಶರಣರೊಳಗೆ ಶರಣ ಅಪ್ಪ ಕಲಬುರಗಿ ಶರಣ, ಶರಣರೊಳಗೆ ಶರಣ ಅಪ್ಪ ಕಲಬುರಗಿ ಶರಣ. ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ, ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ. ಶರಣ ಅಪ್ಪ ಕಲಬುರಗಿ ಶರಣ, ಶರಣರೊಳಗೆ ಶರಣ ಅಪ್ಪ ಕಲಬುರಗಿ ಶರಣ. ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ, ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ. ಶರಣರೊಳಗೆ ಶರಣ
ಮಕ್ಕಳ ಸಂತಾನ ಕೊಟ್ಟಿದವನು ಸಾವಿರ ವರಕ್ಕೊಂದು ಮಕ್ಕಳ ಸಂತಾನ ಕೊಟ್ಟಿದವನು ಸೇವನಂತ ಮನ ಜನಸೇ ಶರಣ ಸೇವನಂತ ಮನ ಜನಸೇ ಸೇವನಂತ ಮನ ಜನಸೇ ಶರಣ ಸೇವನಂತ ಮನ ದಣಸೇ ಭಕ್ತಾರ ಮನಾನಂದ ಕಲಬುರಗಿ ಶರಣರ ಗುಡಿ ಚಂದ ಭಕ್ತಾರ ಮನಾನಂದ ಕಲಬುರಗಿ ಶರಣರ ಗುಡಿ ಚಂದ ಭಕ್ತಾರ ಮನಾನಂದ ಪಾರ್ಥವಾದಿ ಶರಣರ ಗುಡಿ ಚಂದ ಭಕ್ತಾರ ಮನಾನಂದ ಪಾರ್ಥವಾದಿ ಶರಣರ ಗುಡಿ ಚಂದ ಶರಣ ಅಪ್ಪ ಕಲಬುರಗಿ ಶರಣ ಶರಣರೊಳಗೆ ಶರಣ ಅಪ್ಪ ಕಲಬುರಗಿ ಶರಣ ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ ಅನ್ನದಾತನಪ್ಪ ನಿನ್ನ ಮೈಮೆ ದೊಡ್ಡದಪ್ಪ ಬಸವೇಶ್ವರ ಮಹಾರಾಜ್ ಕಿ ಜೈ. ಅನ್ನದಾತನಪ್ಪ ನಿನ್ನ ಮಹಿಮೆ ದೊಡ್ಡದಪ್ಪ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಹಾಗಾಗಿ ಶರಣಬಸವೇಶ್ವರ ಮಹಿಮೆಯಂತೂ ತಮ್ಮ ನಾಡಿನ ಜನರು ತಮ್ಮ ಗ್ರಾಮದ ಜನರೆಲ್ಲರೂ ಅನುಭವಿಸಿರ್ತಕ್ಕಂಥವ್ರು. ಹಸಿದವರಿಗೆ ಉಣಿಸೋದು ದೊಡ್ಡ ಕೆಲಸ. ಅದು ನಾವೆಷ್ಟೋ ಸಲ ಉಂಡವರಿಗೆ ಉಣಿಸ್ತಾ ಇರ್ತೀವಿ, ಹಸಿವಿಲ್ಲದವ್ರಿಗೆ ಉಣಿಸಿದ್ರೆ ಅನ್ನದ ಮಹತ್ವ ಅಷ್ಟು ಗೊತ್ತಾಗೋದೇ ಇಲ್ಲ. ಹಸಿವಿಲ್ಲದವ್ರಿಗೆ ಉಣಿಸಿದ್ರೆ ಅನ್ನ ಅದ್ರ ಮಹತ್ವ ಗೊತ್ತಾಗಲ್ಲ. ಹಸಿದವ್ರಿಗೆ ಉಣಿಸಿದ್ರೆ ಅದು ಅನ್ನ ಅಲ್ಲ, ಅದು ಶಿವಪ್ರಸಾದ ಆಗ್ತದೆ. ಯಾವುದೇ ಒಂದು ಮಹತ್ವ ಗೊತ್ತಾಗಬೇಕಾದ್ರೆ ಅದು ಇಲ್ಲದಾಗ ಗೊತ್ತಾಗ್ತದೆ. ತಾಯಿ ಇಲ್ಲದಾಗ ತಾಯಿ ಮಹತ್ವ ಗೊತ್ತಾಗ್ತದೆ, ತಂದೆ ಇಲ್ಲದಾಗ ತಂದೆ ಮಹತ್ವ ಗೊತ್ತಾಗ್ತದೆ, ಹಣ ಇಲ್ಲದೆ ಇದ್ದಾಗ ಹಣದ ಮಹತ್ವ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಅನ್ನಕ್ಕಾಗಿ ಹಾಹಾಕಾರ ನಡೀತಾ ಇರುವಾಗ, ದೊಡ್ಡ ಬರಗಾಲ ಬಿದ್ದಾಗ ಅಲ್ಲಿ ಬಂದು ದಾಸೋಹ ಮಾಡಿದ್ರಲ್ಲ, ಸಾಲ ಮಾಡಿ ದಾಸೋಹ ಮಾಡಿದ್ರಲ್ಲ, ಅಂಥ ಪುರುಷರು, ಸತ್ಪುರುಷರು, ಶರಣಬಸವೇಶ್ವರರು, ದಾಸೋಹ ಪುರುಷರು, ಆ ಮಹಿಮಾವಂತರು ನಿಮ್ಮೂರಿನಲ್ಲಿ ಬಂದು ಅಲ್ಲಿ ದಾಸೋಹ ಮಾಡಿದ್ದಾರೆ. ಅವರಿರುವ ಜಾಗಕ್ಕೆ ಬಂದು ನೀವು ಭಜನೆ ಮಾಡಿದ್ದೀರಿ. ಈಗ ಒಂದೆರಡೆರಡು ಮಾತು ತಾವೆಲ್ಲರೂ ಒಂದೆರಡು ಮಾತಾಡಿ ಇಲ್ಲಿಗೆ ಬಂದು ಭಜನೆ ಮಾಡಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ತಮಗೆ ಅನ್ನೋದನ್ನು ತಾವು ಹೇಳಬೇಕಾಗಿ ಕೋರಿಕೆ ಇದೆ. ನಮಸ್ಕಾರ. ಅಂತರ್ವಾಣಿ 90.8 FM ಈ ಒಂದು ರೇಡಿಯೋ ಸಂಸ್ಥೆಗೆ ಬಂದು ಅಕ್ಕನ ಬಳಗ ಮತ್ತು ನಾವು ಪ್ರತಾಬಾದ್ ಗ್ರಾಮದಿಂದ ಬಂದು ಒಂದು ಭಜನಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾ ಇದ್ವಿ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಂತರ್ವಾಣಿ 90.8 FM ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಹೇಳ್ತೀವಿ. ಯಾಕೆ ಇವರೆಲ್ಲ ಹೇಳ್ತಾ ಇದ್ದಾರೆ, ಯಾಕೆ ಈ ಥರ ಭಜನಾ ಪದಗಳಾಗಲಿ ಆಮೇಲೆ ಜಾನಪದಗಳಾಗಲಿ ಪ್ರತಿಯೊಂದು ಹಂತದಲ್ಲಿ ಅದು ಉಳಿಸಿ ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದು ಭಾಳ ಅದ್ಭುತವಾಗಿದೆ. ಇದೇ ರೀತಿ ಎಲ್ಲ ಕಡೆಯೂ ಈ ಥರ ಭಜನೆ ಪದಗಳು ಆಮೇಲೆ ಜಾನಪದ ಪದಗಳು ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕಾರ್ಯ ಮಾಡಬೇಕಾಗಿದೆ. ಒಂದು ವೇಳೆ ಏನಾದರೂ ಭಜನ ಪದಗಳು ಮತ್ತು ಜನಪದ ಸಾಹಿತ್ಯ ಏನಾದರೂ ನಶಿಸಿ ಹೋದರೆ ಬಹುಶಃ ಸಂಸ್ಕಾರ, ಆಚಾರ, ವಿಚಾರ ಅದೆಲ್ಲ ಕೂಡ ನಶಿಸಿ ಹೋಗ್ತದೆ ಅಂಥೇಳಿ. ಹಾಗಾಗಿ ಅದನ್ನು ಒಂದು ಉತ್ತೇಜನ ಕೊಡುವ ಮುಖಾಂತರ
ಪ್ರತಿಯೊಬ್ಬರು ಕೂಡ ಭಜನೆ ಮಾಡೋ ಮುಖಾಂತರ, ಸತ್ಸಂಗ ಮಾಡೋ ಮುಖಾಂತರ ಪ್ರತಿಯೊಬ್ಬರು ಕೂಡ ಸಂಸ್ಕಾರವಂತರ ಆಗಲಿ ಅನ್ನೋ ನಿಟ್ಟಿನಾಗ ಪ್ರತಿಯೊಬ್ಬರನ್ನ ಒಂದು ಹುರಿದುಂಬಿಸಿ ಉತ್ತೇಜನ ಕೊಡುತ್ತಿರುವಂತಹ ಅಂತರ್ವಾಣಿ 90.8 FM ಇದೆಯಲ್ಲ, ಅದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳು ಹೇಳಲೇಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಯುವ ಪೀಳಿಗೆಗಳಿಗೆ ಒಂದು ಮಾದರಿಯಾಗುವಂಥ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂತಂದರೆ ಭಜನೆ ಅಂತಂತಂದರೆ ಓನ್ಲಿ ಬರೀ ಹಾಡಷ್ಟೇ ಅಲ್ಲ, ಅದರಲ್ಲಿರುವಂಥ ಭಾವ ಪ್ರತಿಯೊಬ್ಬರಿಗೂ ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಸಂಸ್ಕಾರ, ಆಚಾರ ವಿಚಾರ ತಿಳಿಬೇಕಾಗ್ತದೆ. ಸಂತರ ಮಹಾತ್ಮರ ಜೀವನ ಚರಿತ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗ್ತದೆ. ಬರೀ ಹಾಡು ಹೇಳೋದು ಅಷ್ಟೇ ಅಲ್ಲ, ನಾವು ಹೇಗೆ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ತಿಳ್ಕೊಂಡು ಬದುಕುವಂಥ ಪ್ರಯತ್ನ ಅದು ಮಾತಿನಲ್ಲಿ ಹೇಳೋದಲ್ಲ, ಅದು ಭಜನೆಯಲ್ಲಿ ಹೇಳೋದು ಅಂಥೇಳಿ ಅತಿ ಸುಂದರವಾದ ಭಜನಾ ಹಾಡುಗಳು ನಮ್ಮ ಹಿರಿಯರು ಕಟ್ಕೊಟ್ಟು ನಮ್ಮನ್ನು ಒಳ್ಳೆಯ ಒಂದು ಸಂಸ್ಕಾರ ಮಾರ್ಗದಲ್ಲಿ ಹೋಗು ಅಂತ ಹೇಳಿದಾರಲ್ಲ, ಅದನ್ನು ಮುಂದುವರಿಸುವಂಥ ಪ್ರಯತ್ನ, ಅದನ್ನು ಹಿಡಿದು ಯಾರ್ಯಾರು ಭಜನಾ ಮಂಡಳಿದಾರೆ ಎಲ್ಲರನ್ನೂ ಕರೆದು ವೇದಿಕೆ ಕೊಟ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಇಡೀ ನಮ್ಮ ಕಲಬುರಗಿ ಜನರಿಗೆ ಹಂಚುವಂಥ ಪ್ರಯತ್ನ ಮಾಡ್ತಿದೆಯಲ್ಲ, ಅದು ಅಂತರ್ವಾಣಿ 90.8 FM ಇದೆಯಲ್ಲ, ಅದಕ್ಕೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ತಾಯಂದಿರು ಎಲ್ಲರೂ ಕೂಡ ಬಂದಿದ್ದೀವಿ, ನಮಗೆ ಬಹಳ ಸಂತೋಷ ಆಯಿತು. ಪ್ರತಿಯೊಂದು ಹಂತದಲ್ಲಿ ಇದೇ ಥರ ಕಾರ್ಯಕ್ರಮ ಪ್ರತಿಯೊಂದು ಹಂತದಲ್ಲಿ ಆಗಲಿ, ಮತ್ತೆ ಹಾಗೆ ಯಾವುದಾದ್ರೂ ಶ್ರಾವಣ ಸೋಮವಾರ ಆಗಲಿ ಪ್ರತಿಯೊಂದು ಹಂತದಲ್ಲಿ ನಾವು ಕೂಡ ಭಜನೆಗೆ ಬರ್ತೀವಿ. ಹಾಗೆ ಈಗಿನ ಯುವಕ ಪೀಳಿಗೆಗಳಿಗೆ ಸಂಗೀತ ಭಜನೆ ಕಾರ್ಯಕ್ರಮವನ್ನು ಪ್ರತಿಯೊಂದು ಕೇಳೋ ಮುಖಾಂತರ, ಹಾಡೋ ಮುಖಾಂತರ ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ತರಬೇತಿ ಕೊಡಬೇಕು ಅಂಥೇಳಿ ಆಶೆ ಮಾಡ್ತಾಯಿದ್ದೀನಿ. ನನಗೆ ಅವಕಾಶ ಕೊಟ್ಟಂಥ ಏನು ಅಂತರ್ವಾಣಿ 90.8 FM ಇದೆಯಲ್ಲ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಕೆಲವರಿಗೆ ಸಾಂಕೇತಿಕವಾಗಿ ಸನ್ಮಾನ ಕಾರ್ಯಕ್ರಮ ಇದೆ, ಅದಾದ ನಂತರದಲ್ಲಿ ಮಂಗಳಾರತಿ ಪದ್ಯ, ಅದಾದ ಮೇಲೆ ಪ್ರಸಾದ. ನಮ್ಮಲ್ಲಿ ಅರ್ಚನಾ ಅರ್ಪಣ ಅನುಭವ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಪೂಜೆ ಆಗಬೇಕು, ಪ್ರಸಾದ ಆಗಬೇಕು, ಆನಂತರದಲ್ಲಿ ಅನುಭವಗೋಷ್ಠಿ ಆಗಬೇಕು, ಸತ್ಸಂಗ ಆಗಬೇಕು. ಇದು ವೀರಶೈವ ಧರ್ಮದ ಬಹಳ ಮುಖ್ಯವಾದಂಥ ತತ್ವ ಇದೆ, ಅರ್ಚನಾ ಅರ್ಪಣ ಅನುಭವ. ಈಗಾಗಲೇ ತಾವು ಒಳ್ಳೊಳ್ಳೆ ಹಾಡುಗಳನ್ನು ಹಾಡುವ ಮೂಲಕವಾಗಿ ಅರ್ಚನೆ ಮಾಡಿದ್ದೀರಿ, ದೇವ್ರ ಪೂಜೆ ಮಾಡಿದ್ದೀರಿ, ಪದಗಳ ಮೂಲಕವಾಗಿ ಪೂಜೆ ಮಾಡಿದ್ದೀರಿ. ಈಗ ಸನ್ಮಾನ ಕಾರ್ಯಕ್ರಮ, ಈಗ ಮಂಗಳಾರತಿ ಪದ್ಯ, ಮಂಗಳಾರತಿ ಆದಮೇಲೆ ಪ್ರಸಾದ ಆಗ್ತಾಯಿದೆ. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಈಗ ನಮ್ಮ ಮಲ್ಲಿಕಾರ್ಜುನವರು ಹೇಳಿದ ಹಾಗೆ ಇವೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕು. ಭಜನೆ, ಸತ್ಸಂಗ, ಶರಣರ ಸಂಘ, ಶಿವನಾಮ ಸಂಕೀರ್ತನೆ ಇದೆಲ್ಲ ಆಗಬೇಕು, ಉಳಿಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ ಇದೆಲ್ಲ ಉಳಿದ್ರೇ ಮುಂದಿನ ಜನಾಂಗಕ್ಕೆ ಭಾಳ ಉಪಯುಕ್ತ ಆಗ್ತದೆ. ಇಂಥದ್ದು ಯುವಕರ ಕಿವಿಗೆ ಬೀಳಬೇಕು, ಸತ್ಸಂಗ ಅವರಿಗೂ ಬೇಕು, ಸನ್ಮಾರ್ಗದಲ್ಲಿ ಅವ್ರು ನಡಿಬೇಕು. ಇದೇ ಉದ್ದೇಶ ಅಂತರ್ವಾಣಿ ಹೊಂದಿದೆ. 17 ವರ್ಷಗಳ ಹಿಂದೆಯೇ ಸ್ಥಾಪಿತ ಆಗಿದೆ. ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು ಇದನ್ನು ಬಹಳ ಮುನ್ನಾಲೋಚನೆ ಮಾಡಿ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆದು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಪ್ರತಿನಿತ್ಯ ತನ್ನ 10 ತಾಸುಗಳ ಸೇವೆ ಕೊಡ್ತದೆ. ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆವರೆಗೂ ಮತ್ತು ಮಧ್ಯಾಹ್ನ 2 ಗಂಟೆಯಿಂದ 7 ಗಂಟೆವರೆಗೂ ನಿರಂತರವಾಗಿ ತಾನು ಪ್ರಸಾರ ಸೇವೆ ಕೊಡ್ತಾ ಇದೆ. ಇದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಈಗ ಪ್ರತಾಪಾದದ ಅಕ್ಕ ಮಹಾದೇವಿ ಅಕ್ಕನ ಬಳಗದ ಶರಣೆಯರು ಭಜನೆ ಮಾಡಿದ್ರಲ್ಲ, ಅವರಿಗೆ ಅಂತರ್ವಾಣಿ ಸನ್ಮಾನಿಸುವುದರಲ್ಲಿ ಸಂತೋಷಪಟ್ಟಿದೆ. ಈಗ ಅವರಿಂದ ಮಂಗಳಾರತಿ ಪದ್ಯ ಕೇಳೋಣ. ಶರಣಿ ಅಕ್ಕ ಮಹಾದೇವಿ ಮಾತಾ ಕಿ ಜೈ. ಘನ ಪಂಡಿತ ಈಶ್ವರಧ್ವರ ಮಹಾರಾಜ್ ಕಿ ಜೈ. ಜಯ ಜಯ ಮಂಗಲ ಮೂರುತಿಗಾರುತಿ ಎತ್ತಲಿ ಬೇಕಮ್ಮ, ಶಕ್ತಿಯ ರೇಖಿರಬೇಕಮ್ಮ, ನಯನದ ಜ್ಯೋತಿಯ ಜಾಕ್ಯಮ್ಮ. ಜಯ ನಂ ಪಾರ್ವತಿ ಪತಿಯರ ಎನ್ನುತ್ತ ಚಪ್ಪಳಿಗಾಕಮ್ಮ. ಜಯ ನಂ ಪಾರ್ವತಿ ಪತಿಯರ ಎನ್ನುತ್ತಲೇ ಚಪ್ಪಳಿಗಾಕಮ್ಮ. ಸೋಂ ಸುಳವಿನ ಸೂತ್ರದ ಮೂರುತಿ ತಿರಪಿನ ತೇರಮ್ಮ, ತ್ರಿವಿಧ ಜಗದಾಕಾರಮ್ಮ, ನೋಡುವ ಭವನವತಾರಮ್ಮ. ಆಹಾ
ಪತಿಯಾರ ಅನುತಲಿ ಚಪ್ಪಳಿಗಾಕಮ್ಮ ನವ ಕಂಡವನಿ ನಗರ ಕಾನಿ ನಿಚೇನಿ ಸಮೆದಾಮಿ ಒವ್ವರೆ ಓದುವ ವೇದಮ್ಮ ಕಿವಿಗುಡಿದ ಶಮಿದು ನಾದಮ್ಮ ನವಚಕ್ರಗಾಲಿ ನವೀನ ಮಾಲಿ ಓಯಿಸು ನಾದಮ್ಮ ಜಯನಂ ಪಾರ್ವತಿ ಪತಿಯಾರ ಅನುತಲಿ ಚಪ್ಪಳಿಗಾಕಮ್ಮ ಕಂಬದ ಮಾಟ ಕುಂಭದ ಗುಮಟ 101 ಕಳಸಮ್ಮ ಯುಗ ಜಗಲಿರಳಗಮ್ಮ ಮುಕ್ತಿಯ ಮಾರ್ಗವ ತೋರಿಸಮ್ಮ 84 ಲಕ್ಷ ಅನುಭವ ಛತ್ರಿಕಿ ಸೇವಿಸು ಶೇಷಮ್ಮ ಜಯನಂ ಪಾರ್ವತಿ ಪತಿಯಾರ ಅನುತಲಿ ಚಪ್ಪಳಿಗಾಕಮ್ಮ ಅಷ್ಟ ದಿಕ್ಕಿಲಿ ಸಪ್ತದಿಕ್ಕ ಬೆಳಗಲಿ ಕುಲಗೇರಿ ಗೊಂಡೆಮ್ಮ ಜಲಹರಿ ಜಾಲ್ವರಿ ದಂಡೆಮ್ಮ ನವರತ್ನ ಮುತ್ತಿನ ಚೆಂಡೆಮ್ಮ ದಿಟ್ಟಿಸಿ ಲಿಗಿ ಜಗ ಜಗ ಜಗಿಸುವ ದಿವಟಿಗೆ ತಂಡೆಮ್ಮ ಜಯನಂ ಪಾರ್ವತಿ ಪತಿಯಾರ ಅನುತಲಿ ಚಪ್ಪಳಿಗಾಕಮ್ಮ ಅಶತೋಷ ಮಿತ್ರ ವಿಚಿತ್ರ ಗೊಂಬೆಯು ಮಾಟವೇ ತಾಟಮ್ಮ ಅಕ್ರಾಳ ವಿಕ್ರಾಳ ಕೂಟಮ್ಮ ಬೌ ಬೌ ಬಂಗಾಲಿ ಆಟಮ್ಮ ಅಸಮ ಮಾಂತನ ಕಾಣ್ಗುಡ್ದಿ ದೋಳ್ದೊಮ್ಮೆ ಬುಕೀಟಗಾಟಮ್ಮ ಜಯನಂ ಪಾರ್ವತಿ ಪತಿಯಾರ ಅನುತಲಿ ಚಪ್ಪಳಿಗಾಕಮ್ಮ ಜಯನಂ ಪಾರ್ವತಿ ಪತಿಯರ ಎನ್ನುತ್ತ ಚಪ್ಪಳಿಗಾಕಮ್ಮ ಜಯ ಪಾರ್ವತಿ ಪತಿಯಾರ ಅನುತಲಿ ಚಪ್ಪಳಿಗಾಕಮ್ಮ ಮುಸ್ತಿನಾರುತಿ ಎತ್ತಿ ಬೆಳಗಿರೆ ನಿತ್ಯ ಮುತ್ತೈದಿಗೆ ಕರ್ಪೂರದಾರುತಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ಮುತ್ತಿನಾರುತಿ ಎತ್ತಿ ಬೆಳಗಿರಿ ನಿತ್ಯ ಮುತ್ತೈದಿಗೆ ಕರ್ಪೂರದಾರುತಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ಆದರ ಸ್ವಾದಿಷ್ಟ ಮಣಿಪುರದಲ್ಲಿ ಇರುವ ಮಮ್ಮಾಯಿಗೆ ಆಧಾರ ಸಾಧಿತ ಮಣಿಪುರದಲ್ಲಿ ಇರುವ ಮಾಯಿಗೆ ಆದರ ಸ್ವಾದಿಷ್ಟ ಮಣಿಪುರದಲ್ಲಿ ಇರುವ ಮಮ್ಮಾಯಿಗೆ ಆಧಾರ ಸಾಧಿತ ಮಣಿಪುರದಲ್ಲಿ ಇರುವ ಮಾಯಿಗೆ 8 ಸ್ಥಳದ ಮಂಟಪದಲ್ಲಿ ರಚಿಸಿದ ಸೌದತ್ತಿ ಎಲ್ಲಮ್ಮಗೆ ಮುತ್ತಿನಾರುತಿ ಎತ್ತಿ ಬೆಳಗಿರಿ ನಿತ್ಯ ಮುತ್ತೈದಿಗೆ ಕರ್ಪೂರದಾರುತಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ಕೋಟಿ ಸೂರ್ಯನ ಪ್ರಕಾಶದಿ ಹೊಳೆಯುವ ಆದಿಶಕ್ತಿ ಬನಶಂಕರಿಗೆ ಕೋಟಿ ಸೂರ್ಯ ಪ್ರಕಾಶಾದಿ ಒಳೆಯುವಂತ ಆದಿಶಕ್ತಿ ಬನಶಂಕರಿಗೆ ಕೋಟಿ ಸೂರ್ಯನ ಪ್ರಕಾಶದಿ ಹೊಳೆಯುವ ಆದಿಶಕ್ತಿ ಬನಶಂಕರಿಗೆ ಕೋಟಿ ಸೂರ್ಯ ಪ್ರಕಾಶಾದಿ ಒಳೆಯುವಂತ ಆದಿಶಕ್ತಿ ಬನಶಂಕರಿಗೆ ಚಂಡ ಮುಂಡರ ಶಿರವ ಕಡಿದ ಚಂಡಾಡಿದ ಚಾಮುಂಡಿಗೆ ಮುತ್ತಿನಾರುತಿ ಎತ್ತಿ ಬೆಳಗಿರಿ ನಿತ್ಯ ಮುತ್ತೈದಿಗೆ ಕರ್ಪೂರದಾರುತಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ಗತ್ತರಗಿ ಸುಕ್ಷೇತ್ರ ಮಾಡಿದ ಶ್ರೀ ಭಾಗಮ್ಮನಿಗೆ ಭಕ್ತರಿಗೆ ಸುಚೇತ್ರ ಮಾಡಿದ ಶ್ರೀ ಭಾಗಮ್ಮನಿಗೆ ಗತ್ತರಗಿ ಸುಕ್ಷೇತ್ರ ಮಾಡಿದ ಶ್ರೀ ಭಾಗಮ್ಮನಿಗೆ ಭಕ್ತರಿಗೆ ಸುಚೇತ್ರ ಮಾಡಿದ ಶ್ರೀ ಭಾಗಮ್ಮನಿಗೆ ಗಂಗೆಯ ದಡಿಯಲ್ಲಿ ಪುರವು ತೋರಿದ ಪುರದೊಳು ಮೆರಿದಕ್ಕಿಗೆ ಮುತ್ತಿನಾರುತಿ ಎತ್ತಿ ಬೆಳಗಿರಿ ನಿತ್ಯ ಮುತ್ತೈದಿಗೆ ಕರ್ಪೂರದಾರುತಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ದರಿಯೊಳು ಮೆರೆಯುವ ಗಿರಿಪುರದ ಕಂದನ ಗೊಲಿದಕ್ಕಿಗೆ ದರಿಯೊಳ ಮೇರಿಯುವ ಗಿರಿಪುರದ ಕಂದನಿಗಳಿದಕ್ಕಿಗೆ ದರಿಯೊಳು ಮೆರೆಯುವ ಗಿರಿಪುರದ ಕಂದನ ಗೊಲಿದಕ್ಕಿಗೆ
ಮುತ್ತಿನ ರುಚಿ ಎತ್ತಿ ಬೆಳಗಿರಿ ನಿತ್ಯ ಮುತ್ತೈದಿಗೆ ಕರ್ಪೂರದ ರುಚಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ಮುತ್ತಿನ ರುಚಿ ಎತ್ತಿ ಬೆಳಗಿರಿ ನಿತ್ಯ ಮುತ್ತೈದಿಗೆ ಕರ್ಪೂರದ ರುಚಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ಮುತ್ತಿನ ರುಚಿ ಎತ್ತಿ ಬೆಳಗಿರಿ ನಿತ್ಯ ಮುತ್ತೈದಿಗೆ ಕರ್ಪೂರದ ರುಚಿ ಎತ್ತಿ ಬೆಳಗಿರಿ ರಾಜರಾಜೇಶ್ವರಿಗೆ ಎರಡನೇ ಅಕ್ಕ ಮಾದೇವಿ ಮಾತಾ ಕಿ ಜೈ साधु शरणबसवेश्वर महाराज की शिव सांब जन्म पार्वती हर हर महादेव। ಇದುವರೆಗೆ ಅಂತರ್ವಾಣಿಗೆ ಆಗಮಿಸಿ ತಮ್ಮ ವಿಶೇಷವಾದಂಥ ಭಜನಾ ಸೇವೆಯನ್ನು ಸಲ್ಲಿಸಿರುವ ಪರ್ತಾಬಾದ್ ಗ್ರಾಮದ ಅಕ್ಕ ಮಹಾದೇವಿ ಅಕ್ಕನ ಬಳಗದ ಶರಣೆಯರಿಗೆಲ್ಲ ಶರಣಾರ್ಥಿ. ಈಗ ಪ್ರಸಾದ ಸ್ವೀಕರಿಸಬೇಕಾಗಿ ಕೋರಿಕೆ ಇದೆ.